ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದು ದೇವರನ್ನು ಆರಾಧಿಸಲಿಕ್ಕೆ ದೇವರೊಂದು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಾರೆ. ಕಳೆದ ವಾರ ನಾವು ಇಸ್ರಾಯೇಲರನ್ನ ದೇವರು ಹೇಗೆ ಮರುಸ್ಥಾಪಿಸ್ತಾರೆ ಎಂಬುದಾಗಿ ನೋಡಿದ್ವಿ. ಇಸ್ರಾಯೇಲರು ದೇವರ ಮಕ್ಕಳಾಗಿ ಅವರು ಐಗುಪ್ತಕ್ಕೆ ಗುಲಾಮರಾಗಿದ್ರು ಅಂತ ನೋಡಿದ್ವಿ. ಬಾಬೆಲ್ ದೇಶಕ್ಕೆ ಅವರು ಸೆರೆಯಾಳುಗಳಾಗಿ ಹೋದ್ರು ಅಂತ ನೋಡಿದ್ವಿ. ರೋಮಾಪುರಕ್ಕೆ ಅವರು ವಸಾಹತುಶಾಹಿಗಳಾಗಿ ಮಾರ್ಪಟ್ಟರು ಮತ್ತು ಲೋಕದಾದ್ಯಂತ ಅವರು ಚೆದರಿ ಹೋದರು. ಪದೇ ಪದೇ ಇದು ಅವ್ರ ಜೀವನದಲ್ಲಿ ಸಂಭವಿಸಲಿಕ್ಕೆ ಕಾರಣ ಏನಂದರೆ ಅವರು ದೇವರನ್ನು ಬಿಟ್ಟಿದ್ದು, ದೇವರ ಒಂದು ಒಡಂಬಡಿಕೆಯನ್ನು ಅವರು ಮರೆತು ಬಿಟ್ಟಿದ್ರು ಅಂತ. ದೇವರ ವಾಕ್ಯವನ್ನು ಹಿಡ್ಕೊಂಡಿಲ್ಲ ಅಂದರೆ ಅಂಥ ಒಂದು ದೇಶ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ, ಅಂಥ ಒಂದು ದೇವರ ಆಲಯ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಅಂತ ಹೇಳ್ಬಿಟ್ಟು ನಾವು ಹೋದ ವಾರದಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಮನುಷ್ಯರು ನಂಬಿಗಸ್ತರಾಗಿ ಇಲ್ಲದೇ ಇದ್ರು, ಇಸ್ರಾಯೇಲರು ನಂಬಿಗಸ್ತರಾಗಿ ಇಲ್ಲದೇ ಇದ್ರು ಕೂಡ ದೇವರು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವನ್ನ ಉಳಿಸ್ಕೊಂಡು ದೇವರು ಮಾತನ್ನ ಬದಲಾಯಿಸುವಂಥವರಲ್ಲ. ವಾಕ್ಯದಲ್ಲೇ ನಾವು ನೋಡ್ತೀವಿ ದೇವರು ಎರಡು ಮಾತಿನವರಲ್ಲ ಅಂತ. ಆಮೇಲೆ ನಾವು ಎರಡು ಮಾತಿನವರಾಗಿರ್ತೀವಿ. ಇವತ್ತೊಂದು ಹೇಳ್ತೀವಿ, ನಾಳೆ ಒಂದು ಹೇಳ್ತೀವಿ. ಇವತ್ತು ನಾವು ಹೇಳೋ ಮಾತು ಮೇಲೆ ನಾವೇ ಇರಲ್ಲ, ಅಷ್ಟು ಬಲ ಇರಲ್ಲ. ನಾವು ಬೇರೊಬ್ಬರ ಮಾತನ್ನಂತ ನಡ್ಕೊಳ್ಳೋದು ಅದು ಎರಡನೇ ವಿಷಯ. ಆದರೆ ನಾವು ಹೇಳೋ ಪ್ರಕಾರ, ನಾವು ಇನ್ನೊಬ್ಬರಿಗೆ ಮಾತು ಕೊಟ್ಟಿರೋ ಪ್ರಕಾರ ನಾವೇ ಇರಲ್ಲ, ಅಂದರೆ ನಾವು ಅಷ್ಟು ಬಲ ಇರೋದು. ಆದರೆ ದೇವರು ಆ ರೀತಿ ಅಲ್ಲ. ದೇವರು ಆತನ ಒಂದ್ಸಲಿ ಹೇಳಿದ್ದಾರೆ, ವಾಗ್ದಾನ ಮಾಡಿದ್ದಾರೆ ಅಂದರೆ ಆತನನ್ನು ಶಾಶ್ವತವಾಗಿ ನೆನೆಸ್ಕೊಡುವವನಾಗಿದ್ದಾನೆ, ಅದರಂತೆ ನಡೆಯುವವನಾಗಿದ್ದಾನೆ. ಸೊ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ರು, ಆ ಒಡಂಬಡಿಕೆ ಮಾಡಿಕೊಂಡ್ರು. ಹಾಗಾಗಿ ಇಸ್ರಾಯೇಲರನ್ನ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ. ಇಸ್ರಾಯೇಲರು ದೇವರನ್ನ ಕೈ ಬಿಟ್ಟರು ಕೂಡ ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಪದೇ 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 ಇಸ್ರಾಯೇಲರನ್ನ ವಾಪಸ್ ಕರ್ಕೊಂಡ್ಬರ್ತಿದ್ರು, ಆ ದೇಶದಲ್ಲಿ ಅವರನ್ನು ಸ್ಥಾಪಿಸ್ತಿದ್ರು. ಅವ್ರ ಮೂಲಕ ಅವರು ಇಸ್ರಾಯೇಲ್ ದೇಶದಲ್ಲಿದ್ದರು, ಬೇರೆ ದೇಶಕ್ಕೆ ಹೋದ್ರು ಕೂಡ ಯೆಹೋವನೊಬ್ಬನೇ ದೇವರು ಎಂಬುದಾಗಿ ಇಲ್ಲಿ ಇಸ್ರಾಯೇಲಲ್ಲಿ ಇರುವಂಥವ್ರಿಗಾಗಲಿ ಅಥವಾ ಹೊರಗಡೆ ಇರುವಂಥವ್ರಿಗಾಗಲಿ ಗೊತ್ತಾಗುವಂತೆ ದೇವರು ಮಾಡ್ತಾ ಇದ್ರು. ಆಮೇಲೆ ಅದು ಇಸ್ರಾಯೇಲರ ಹೆಮ್ಮೆ ಅಲ್ಲ. ಇಸ್ರಾಯೇಲರೇನು ನಂಬಿಗಸ್ತರಾಗಿ ದೇವರು ಸ್ವಾರ್ಥ ಸಾಧಿದ್ರು, ದೇವ್ರ ಬಗ್ಗೆ ತಿಳಿಸಿದ್ರು ಅಂತ ಅಲ್ಲ. ಅವ್ರಿಗೆ ಆಸಕ್ತಿ ಇಲ್ಲದೆ ಇದ್ರು ಕೂಡ ದೇವರೇ ಅವ್ರನ್ನ ಉಪಯೋಗಿಸ್ತಿರುವುದಾಗಿ ನಾವು ನೋಡ್ತೀವಿ. ಆಮೇಲೆ ಸೊ ಇವತ್ತು ಎಜ್ರ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದ್ಕೊಂಡ್ವಿ. ಏನಿದೆ? ಅವನು ಅಂದರೆ ಎಜ್ರನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಆ ಪದಗಳನ್ನು ನಾನು ಕೂಡ ಬಳಸ್ತಾ ಇದ್ದೇನೆ. ನಿಶ್ಚಯ ಮಾಡಿಕೊಳ್ಬೇಕು, ಮುಕ್ತಾಯಕ್ಕೆ ಬರಬೇಕು, ದೃಢಪಡಿಸ್ಕೋಬೇಕು ಅಂತ ಹೇಳಿ. ಅಂದ್ರೆ ದೇವರನ್ನ ಹಿಂಬಾಲಿಸ್ಬೇಕು, ದೇವರಿಗಾಗಿ ಜೀವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡ್ಕೋಬೇಕು. ಆಮೇಲೆ ಅದು ಬಲವಾಗಿ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಕ್ರಿಸ್ತನಿಗಾಗಿ ಇರಬೇಕು ಅನ್ನೋದನ್ನ ನೋಡ್ತೀವಿ. ಸೊ ಇಲ್ಲಿ ಎಜ್ರನು ಹಿಂತಿರುಗಿ ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಬಂದರು ಅಂತ ಹೋದ ವಾರದಲ್ಲಿ ನಾವು ನೋಡ್ತಿದ್ವಿ. 3 ಗುಂಪುಗಳಾಗಿ ಬಂದರು ಅಂತ ಅಲ್ವಾ? ಮೊದಲನೇ ಗುಂಪು ಜೆರುಬ್ಬಾಬೆಲ್ನ ಸಮಯದಲ್ಲಿ ಬಂದರು, ಅವರು ಬಂದು ದೇವರ ಆಲಯವನ್ನು ಕಟ್ಟಿದ್ರು ಅಂತ ನೋಡಿದ್ವಿ. ಎರಡನೇ ಗುಂಪು ಎಜ್ರ ಮತ್ತು ಎಜ್ರನ ಜೊತೆಯಲ್ಲಿ ಬಂದಂಥ ಒಂದು ಗುಂಪು. ಅವ್ರೇನು ಮಾಡಿದ್ರು? ಧರ್ಮಶಾಸ್ತ್ರವನ್ನ ಅವ್ರು ಬೋಧಿಸಿದ ಜನರನ್ನ ದೇವರ ವಿಧಿ ಮತ್ತು ನ್ಯಾಯಗಳನ್ನು ಹೇಳ್ಕೊಂಡ್ರು. ಮೂರನೇ ಗುಂಪು ಅದು ನೆಹೆಮ್ಯನ ಗುಂಪು. ಅವ್ರು ಬಂದು ಯೆರೂಸಲೇಮಿನ ಗೋಡೆಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ರು. ಅದು ಮುಂದಿನ ವಾರದಲ್ಲಿ ನಾವು ನೆಹೆಮ್ಯನ ಬಗ್ಗೆ ನೋಡೋಣ. ಸೊ ಈ ವಾರ ಎಜ್ರನು ಯಾವ ರೀತಿ ದೇವರ ವಾಕ್ಯವನ್ನು ಹಿಡಿದುಕೊಂಡ, ಅವನು ಹೇಗೆ ಪರಿಪೂರ್ಣ ಶಿಷ್ಯನಾಗಿದೆ ಎಂಬುದಾಗಿ ನಾವು ನೋಡೋಣ. ಪರಿಪೂರ್ಣ ಶಿಷ್ಯನ ಜೀವನ. ಎಜ್ರ 7:10. ಇಲ್ಲಿ ಪರಿಚಯದಲ್ಲಿ ನಾವು ಕೆಲವು ವಿಷಯಗಳನ್ನು ನೋಡೋಣ. ನಿಜವಾದ ಶಿಷ್ಯನು ಯಾರು ಎಂಬುದು. ನಿಜವಾದ ಶಿಷ್ಯನು ಯಾರು? ಯೇಸು ಸ್ವಾಮಿ ಕೂಡ ಶಿಷ್ಯರನ್ನ ಕರೀತಾರೆ. ಆಮೇಲೆ ಎಷ್ಟು ಜನ ಶಿಷ್ಯರಿದ್ರು ಯೇಸು ಸ್ವಾಮಿಗೆ?
ಎಷ್ಟು ಜನ? 12 ಜನ ಶಿಷ್ಯರಿದ್ರು. ಆಮೇಲೆ ಇನ್ನೊಂದು 70 ಜನರನ್ನು ಆರಿಸ್ಕೊಳ್ತಾರೆ. ಅದಾದ್ಮೇಲೆ ಮಾರ್ಕನ ಮೇಲ್ಮನೆಯಲ್ಲಿ ಒಟ್ಟು 120 ಜನ ಶಿಷ್ಯರು ಸೇರಿರೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಶಿಷ್ಯ ಅಂದ್ರೆ ಯಾರು? ಶಿಷ್ಯ ಅಂದ್ರೆ ಯಾರು? ಯಾರನ್ನ ನಾವು ಶಿಷ್ಯರು ಅಂತ ಕರಿಬಹುದು? ಇಲ್ಲಿರುವಂತ ನಾವು ಕೂಡ ಶಿಷ್ಯರು. ಶಿಷ್ಯ ಅಂದ್ರೆ ಏನು, ಹೇಗೆ ಅಂತ ಗೊತ್ತಿಲ್ಲದೇನೆ ನಾವು ಶಿಷ್ಯರ ಅಂದ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಶಿಷ್ಯರ ಆಗಿದ್ದೇವೆ ಅಂದ್ರೆ ಯಾರು ಶಿಷ್ಯರು, ಶಿಷ್ಯರಾಗಿರೋರು ಏನು ಮಾಡಬೇಕು, ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಮೊದಲನೇದಾಗಿ ಈ ಶಿಷ್ಯ ಅಂತ ಹೇಳಿದ್ರೆ ಯೇಸು ಸ್ವಾಮಿಗೆ ಮಾತ್ರ ಅಲ್ಲ ಶಿಷ್ಯರಿರೋದು, ಬುದ್ಧನಿಗೂ ಶಿಷ್ಯರಿದ್ರು, ವಿವೇಕಾನಂದನಿಗೂ ಶಿಷ್ಯರಿದ್ರು. ಈ ತರ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಿಷ್ಯರಿದ್ದಾರೆ. ಯಾರನ್ನ ಶಿಷ್ಯ ಅಂತ ಕರಿಬೋದು? ಅನೇಕ ಗುರುಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಅವ್ರಿಗೂ ಶಿಷ್ಯರಿದ್ದಾರೆ. ಬರೀ ಯೇಸು ಸ್ವಾಮಿ ಮಾತ್ರ ಅಲ್ಲ ಶಿಷ್ಯರಿರೋದು. ಹಾಗಾದ್ರೆ ಕಾಮನ್ ಆಗಿ ಶಿಷ್ಯ ಅಂತ ಯಾರನ್ನ ಕರಿಬೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿಯ ಮಾತನ್ನ ನಂಬುವವನು. ಆಮೇಲೆ ಶಿಷ್ಯ ಯಾರು? ಒಬ್ಬ ವ್ಯಕ್ತಿಯ ಮಾತನ್ನ ನಂಬುವವನು, ನಂಬಿ ಅದರಂತೆ ನಡ್ಕೊಳ್ಳುವವನು, ನಡ್ಕೊಳ್ತಾ ಅದರಂತೆ ಇನ್ನೊಬ್ಬರನ್ನ ನಡ್ಕೊಳ್ಳುವಂತೆ ಮಾಡುವ. ಆಮೇಲೆ ಯಾರು ಶಿಷ್ಯ? ಫಸ್ಟು ಒಬ್ಬರ ಬೋಧನೆಗಳನ್ನು ನಂಬಬೇಕು. ಈಗ ನಾನು ನಂಬದೇನೆ ನಾನು ಶಿಷ್ಯ ಹೇಗಾಗ್ತೇನೆ? ಸೊ ಇದು ಎಲ್ಲ ವಿಷಯದಲ್ಲಿ ಎಲ್ಲರ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಒಬ್ಬೊಬ್ರಿಗೂ ಶಿಷ್ಯರು ಇದ್ದಾರೆ ಅಂದ್ರೆ ಅವ್ರು ಹೇಳೋ ಬೋಧನೆಗಳನ್ನ ನಾವು ನಂಬ್ತಾ ಇದ್ದಾರೆ, ಮತ್ತೆ ಅದರಂತೆ ನಡ್ಕೊಳ್ತಿದ್ದಾರೆ. ಅದರಂತೆ ನಡ್ಕೊಳ್ಳುವಂತೆ ಇನ್ನೂ ಕೆಲವೊಂದು ಅವರು ಪ್ರೇರೇಪಿಸ್ತಾ ಇದ್ದಾರೆ, ಬೋಧನೆ ಮಾಡ್ತಿದ್ದಾರೆ. ಹೌದಲ್ಲ? ಅದಕ್ಕೇನೆ ಎಲ್ಲ ಧರ್ಮಗಳಲ್ಲೂ ಎಲ್ಲ ಜಾತಿಗಳಲ್ಲೂ ಇವತ್ತು ಗುರುಗಳಿದ್ದಾರೆ, ಶಿಷ್ಯರಿದ್ದಾರೆ. ನಿನಗೂ ನನಗೂ ಯೇಸು ಸ್ವಾಮಿ ಗುರುವಾಗಿದ್ದಾರೆ. ಆಮೇಲೆ ಯೇಸು ಸ್ವಾಮಿ ಯಜಮಾನನಾಗಿದ್ದಾರೆ, ಆತನಿಗೆ ನೀನು ನಾನು ಗುರು ಏನು ಶಿಷ್ಯರಾಗಿದ್ದೇವಲ್ವಾ? ಹಾಗಾದ್ರೆ ಶಿಷ್ಯರಾಗಿರೋರು ನಾವು ಕೂಡ ಈಗಾಗಲೇ ನಾನು ಹೇಳಿದ ಹಾಗೆ 3 ವಿಷಯಗಳನ್ನ ಮಾಡಬೇಕು. ಏನು? ಮೊದಲು ಯೇಸುವಿನ ವಾಕ್ಯವನ್ನ ಕೇಳಬೇಕು. ಯೇಸುವಿನ ವಾಕ್ಯವನ್ನ ಕೇಳಬೇಕು ಮತ್ತು ಆ ವಾಕ್ಯದಂತೆ ನಡೆದುಕೊಳ್ಳಬೇಕು. ಮೂರನೇದಾಗಿ ಆ ವಾಕ್ಯದಂತೆ ಇತರರನ್ನು ಕೂಡ ನಡೆಸಬೇಕು. ಆಮೇಲೆ ಶಿಷ್ಯ ಅಂದ್ರೆ ಯಾರು? ಮೊದಲು ಯೇಸುವಿನ ವಾಕ್ಯವನ್ನ ಕೇಳೋದು, ನಂಬೋದು ತುಂಬಾ ಮುಖ್ಯ. ಎರಡನೇದಾಗಿ ಆ ವಾಕ್ಯದಂತೆ ನಡ್ಕೊಳ್ಳೋದು ತುಂಬಾ ಮುಖ್ಯ. ಮೂರನೇದು ಇತರರನ್ನ ನಡೆಸೋದು ಮುಖ್ಯ. ನಿಜವಾಗ್ಲೂ ಈ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅಂದ್ರೆ ನಾವು ಶಿಷ್ಯರಾಗ್ಬೋದು. ಈ ಕೆಲಸಗಳನ್ನು ನಾವು ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವಿನ್ನೂ ಪರಿಪೂರ್ಣ ಶಿಷ್ಯರಾಗಿಲ್ಲ ಅಂತ. ಶಿಷ್ಯರಾಗಿದ್ದೇವೆ ಆದ್ರೆ ಇನ್ನೂ ಪರಿಪೂರ್ಣ ಶಿಷ್ಯರಾಗಿಲ್ಲ. ಪರಿಪೂರ್ಣ ಶಿಷ್ಯರು ಅಂತ ಹೇಳಿದ್ರೆ ದೃಢ ಮಾಡ್ಕೋಬೇಕು ಈ ವಿಷಯಗಳನ್ನು. ಎಜ್ರನು ಅವನ ಹೃದಯದಲ್ಲಿ ದೃಢಪಡಿಸಿಕೊಂಡ. ಆಮೇಲೆ ಏನಂತ ದೃಢಪಡಿಸಿಕೊಂಡ? ಧರ್ಮಶಾಸ್ತ್ರ. ಅವಾಗ ಸುವಾರ್ತೆ ಇರ್ಲಿಲ್ವಲ್ಲ, ಯೇಸು ಬರಕ್ ಮುಂಚೆ ಧರ್ಮಶಾಸ್ತ್ರನೇ ಅವ್ರಿಗೆಲ್ಲ ದೇವರವರಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ರು. ಹಾಗಾಗಿ ಆ ಧರ್ಮಶಾಸ್ತ್ರ ವಾಕ್ಯವನ್ನು ಅವನು ಕೇಳ್ತಾ ಇದ್ದ, ಅಭ್ಯಾಸ ಮಾಡ್ತಿದ್ದ ಅಂದ್ರೆ ಏನು? ಕಲಿತಿದ್ದ. ಅದ್ರ ಜೊತೆಗೆ ಅದರಂತೆ ಅವನು ಏನ್ ಮಾಡ್ತಾ ಇದ್ದ? ಅನುಸರಿಸ್ದ ಅಂದ್ರೆ ಏನು? ನಡ್ಕೊಂಡ ಅಂತ, ಅದರಂತೆ ನಡೀತಾ ಇದ್ದ. ಮತ್ತೆ ಅವನು ಏನಂತ ಹೇಳಿ ಮೂರನೇದಾಗಿ ಅವನು ಕಲಿಸ್ತಾ ಇದ್ದ ಅಂತ ಹೇಳಿ ಇತರರಿಗೆ ಅದರಂತೆ ನಡೆಯುವಂತ ಅವನು ಹೇಳ್ಕೊಡ್ತಾ ಇದ್ದ. ದೇವರು ಯಜ್ಞರನ್ನ ಆರಿಸ್ಕೊಂಡಿದ್ದೆ ಇಸ್ರಾಯೇಲಲ್ಲಿರುವಂತಹ ಜನರಿಗೆ ದೇವರ ವಾಕ್ಯವನ್ನು ಹೇಳ್ಕೊಡೋದಕ್ಕೆ, ಅದರಂತೆ ಅವನ್ನ ನಡೆಸೋದಕ್ಕೆ. ಆಮೇಲೆ ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ನಾವು ಮಾಡಿದ್ರೆ ನಾವು ಪರಿಪೂರ್ಣ ಶಿಷ್ಯರಾಗಿ ಇರಬಹುದು. ಇನ್ನು ಆಳವಾಗಿ ಈ ವಿಷಯಗಳನ್ನು ನಾವು ನೋಡುವಾಗ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ ಬಂದು ಪರಿಪೂರ್ಣ ಶಿಷ್ಯನ ಮುದ್ರೆ ಎಂಬುದಾಗಿ ನೋಡ್ತೇವೆ.
ಪರಿಪೂರ್ಣ ಶಿಷ್ಯನ ಮುದ್ರೆ. ಏನು ಈ ಮುದ್ರೆ ಅಂತ ಹೇಳಿದ್ರೆ, ಈಗ ನಾವು ನೋಡ್ತೇವೆ, ಈಗ ಓದ್ಕೊಂಡಂತ ವಚನದಲ್ಲಿ ಧರ್ಮಶಾಸ್ತ್ರ ಅಂತ ಇದೆ. ನಾವು ಈ ಧರ್ಮಶಾಸ್ತ್ರವನ್ನ ವಾಕ್ಯ ಅಂತ ಹೇಳ್ತಿದ್ದೀವಿ. ಈಗ ಯಾರ ಕುರಿತಾದ ವಾಕ್ಯ? ಖಂಡಿತ ಅದು ಕ್ರಿಸ್ತನ ಕುರಿತಾದ ವಾಕ್ಯ. ಆಮೇಲೆ ಅರ್ಥ ಆಗ್ತಿದೆಯಾ? ಏನು ಮುದ್ರೆ ಆಗ್ಬೇಕು? ಮುದ್ರೆ ಎಲ್ಲಾಗ್ಬೇಕು? ಪೌಲನು ಹೇಳ್ತಾನೆ, ನಿಮ್ಮ ಹೃದಯಗಳೆಂಬ ಹಲಿಗೆಗಳ ಮೇಲೆ ದೇವರ ವಾಕ್ಯ ಇರಬೇಕು ಅಂತ. ಈಗ ನಾನು ಏನಕ್ಕೆ ಬರಿತಾ ಇದ್ದೀನಿ? ಒಂದ್ ವೇಳೆ ಹಾಗೆ ಹೇಳ್ಬೋದಲ್ಲ. ಎಷ್ಟು ಜನ ನಿಮ್ಗೆ ಅನ್ಸುತ್ತೆ ಒಂದ್ ವೇಳೆ ದೇವರ ವಾಕ್ಯ ಅಂತ ಹೇಳಿದ್ರೆ ಏನೋ ಇದು ಟೀಚಿಂಗ್ ತರ ಇರುತ್ತೆ, ಬೋರ್ಡ್ ಮೇಲೆ ಬರೆದ್ರೆ ಎಲ್ಲೂ ಬರೆಯಲ್ಲ, ಸೇವಕರೆಲ್ಲರೂ ಕೂಡ ಮೈಕ್ ಹಿಡ್ಕೊಂಡು ಅಲ್ವಾ, ಅವ್ರು ಹೇಳೋ ರೀತಿನೇ ಬೇರೆ, ಬೋಧನೆ ಬೇರೆ, ಮತ್ತೆ ಉಪದೇಶ ಬೇರೆ, ಪ್ರೀಚಿಂಗ್ ಬೇರೆ, ಟೀಚಿಂಗ್ ಬೇರೆ, ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ? ಪ್ರೀಚಿಂಗ್ ಮಾಡುವಾಗ ಪ್ರೀಚಿಂಗ್ ಮಾಡಬೇಕು, ಇದೇನು ಟೀಚಿಂಗ್ ತರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳ್ಬೋದು ಕೆಲವರೆಲ್ಲರೂ. ನನ್ನ ಉದ್ದೇಶ ಏನು ಅಂದ್ರೆ, ಕೇಳುವಂಥವರಲ್ಲಿ ವಾಕ್ಯ ಏನಾಗಬೇಕು? ಮುದ್ರೆ ಆಗಬೇಕು. ಕೇಳೋದಕ್ಕಿಂತ ಹೆಚ್ಚಾಗಿ ನೋಡೋದಕ್ಕೆ ಪವರ್ ಜಾಸ್ತಿ. ಗೊತ್ತಾ ನಿಮ್ಗೆ? ಗೊತ್ತಾ? ಕೇಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ನೋಡಿರೋದೇ ಜಾಸ್ತಿ ನೆನಪಿರುತ್ತೆ. ಕೇಳಿರೋದಾದ್ರೂ ಮರ್ತೋಗ್ಬೋದು ನೀನು, ಆದ್ರೆ ನೋಡಿರೋದು ಯಾವತ್ತೂ ಮರೆಯಲ್ಲ. ಸೊ ದೇವರ ವಾಕ್ಯವನ್ನ ಬರೆಯೋದನ್ನ ನೀನು ನೋಡುವಾಗ ಅದು ನಿನ್ನ ಮನಸ್ಸಲ್ಲಿ ಮುದ್ರೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಆಮೇಲೆ ಅದಕ್ಕೇನೆ ನೋಟ್ಸ್ ತಂದು ನೀವೆಲ್ಲ ಬರ್ಕೊಳ್ಳಿ ಅಂತ ಹೇಳೋದು ಏನಕ್ಕಂದ್ರೆ, ನೀವು ಇದನ್ನ ನೋಡ್ತಾ ನೀವು ಬರ್ಕೊಳ್ಳೋದ್ರ ಮೂಲಕ ಅದಿನ್ನೂ ಆಳವಾಗಿ ಮುದ್ರೆ ಆಗುತ್ತೆ. ಮುದ್ರೆ ಅಂತ ಹೇಳಿದ್ರೆ, ಈಗ ಎಲ್ಲರೂ ಅಚ್ಚೆ ಹಾಕ್ಸ್ಕೊಳ್ತಾರಲ್ವಾ, ಅಚ್ಚೆ ಹಾಕ್ಸ್ಕೊಳ್ಳೋದು ಬೇರೆ, ಮತ್ತೆ ಟೆಂಪ್ರವರಿ ಹಾಕ್ಸ್ಕೊಳ್ಳೋದು ಬೇರೆ. ಅದೇ ಸುಮ್ಮನೆ ಬರೀತಾರೆ ಅಷ್ಟೇ, ಆಮೇಲೆ ಅದು ಅಳಿಸ್ಬಿಟ್ಟು ಅಳಿಸೋಗುತ್ತೆ. ಆದ್ರೆ ಇದು ಪರ್ಮನೆಂಟ್ ಆಗಿ ಅಚ್ಚೆ ಹಾಕ್ಸ್ಕೊಳ್ತಾರೆ. ಸೊ ಅದು ಸಾಯೋ ತನಕ ಕೂಡ ಇರುತ್ತೆ, ಅದು ಅಳಿಸೋಗೋದಿಲ್ಲ. ಸೊ ಅದನ್ನೇ ಮುದ್ರೆ ಅಂತ ಹೇಳೋದು. ಈ ನಮ್ಮ ಮೆದುಳಲ್ಲಿ, ನಮ್ಮ ಮನಸ್ಸಲ್ಲಿ ಯೇಸುವನ್ನ ನಂಬಕ್ ಮುಂಚೆ ಅನೇಕ ವಿಷಯಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾಗಲೇ ತಪ್ಪಾದ ಮುದ್ರೆಗಳು, ತಪ್ಪಾದ ವಿಷಯಗಳು. ಅರ್ಥ ಆಗ್ತಿದೆ ಹೇಳ್ತಿರೋದು? ನೀವು ಈ ಕಡೆ ಗಮನ ಕೊಟ್ರೇನೆ ಅರ್ಥ ಆಗುತ್ತೆ. ತಪ್ಪಾದ ವಿಷಯಗಳೆಲ್ಲ ಕೂಡ ಮುದ್ರೆ ಆಗಿದೆ. ಮೂಢನಂಬಿಕೆಗಳೆಲ್ಲ ಮುದ್ರೆ ಆಗ್ಬಿಟ್ಟಿದೆ. ಕೆಟ್ಟ ಸಂಪ್ರದಾಯಗಳೆಲ್ಲ ಮುದ್ರೆ ಆಗ್ಬಿಟ್ಟಿದೆ. ಕೆಟ್ಟ ಸಂಪ್ರದಾಯಗಳೆಲ್ಲ ಮುದ್ರೆ ಆಗ್ಬಿಟ್ಟಿದೆ. ಹಾಗಾಗಿ ತುಂಬಾ ಜನ ಏನಂದ್ರೆ, ಎಷ್ಟೊಂದು ನಂಬ್ಕೊಂಡಿದ್ರು ಅವ್ರು ಬದಲಾಗಲ್ಲ. ಸಭೆ ಬರ್ತಾ ಇದ್ರು ಕೂಡ ಆ ಹಳೆಯ ಮುದ್ರೆಗಳಿರುತ್ತಲ್ಲ ಹಂಗೆ ಇರುತ್ತೆ. ಉದಾಹರಣೆ, ನಮ್ಮ ಅಜ್ಜಿ ಎಷ್ಟೊಂದು ನಂಬಿದ್ರು, ಆದ್ರೆ ಆ ಹಳೆ ಮುದ್ರೆಗಳು ಹಂಗೆ ಇರುತ್ತೆ. ಅವ್ರಿಗೆ ಬೇಗ ಹಳಬರಿಗೆ ಬೇಗ ಹೋಗಲ್ಲ. ಕರೆಂಟ್ ಬಂತು ಅಂತ ಹೇಳಿದ್ರೆ ರಾಮ ಶಿವ ಅನ್ನೋದು ಇವೆಲ್ಲ ಇರುತ್ತಲ್ಲ, ಅದು ಎಲ್ಲಿಂದ ಬಂತು ಅವ್ರಿಗೆ? ಚಿಕ್ಕ ವಯಸ್ಸಿನಲ್ಲಿ ಕೂಡ ಮುದ್ರೆ ಆಗಿರೋದವು. ಕರೆಂಟ್ ಹೋದ್ರೆ ನೀನು ಸುಳ್ಳು ಹೇಳಿದೆ ಅದಕ್ಕೆ ಹೋಯ್ತು ಅಂತ, ಕರೆಂಟ್ ಬಂದ್ರೆ ನೀನು ಹೇಳಿ ಸತ್ಯ ಅಂತ. ಜಸ್ಟ್ ಒಂದು ಉದಾಹರಣೆ, ಪ್ರತಿದಿನ ನಡೆಯುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಒಂದು ಬೆಕ್ಕಡ್ಡ ಬಂದ್ರೆ ಏನೋ ಕೆಟ್ಟದಾಗುತ್ತೆ ಅಂತ ಹೇಳ್ಬಿಟ್ಟು, ಮನುಷ್ಯರಿಗಿಂತ ಕೆಟ್ಟವ್ರು ಯಾರು ಇಲ್ಲ ಪ್ರಪಂಚದಲ್ಲಿ. ನನಗಿಂತ ನಿನಗಿಂತ ಕೆಟ್ಟವ್ರು ಯಾರು ಇಲ್ಲ. ಆ ಬೆಕ್ಕಡ್ಡ ಬಂದ್ರೆ ಏನಾಗುತ್ತೆ ಅಲ್ವಾ? ಇವೆಲ್ಲ ಸುಳ್ಳು, ಇವೆಲ್ಲ ತಪ್ಪು. ನಾನು ಹೇಳ್ತಿರೋದು ಇವು ಜಸ್ಟ್ ಒಂದು ಕೆಲವು ಉದಾಹರಣೆಗಳು. ಈ ತರ ಬೇಕಾದಷ್ಟಿದೆ. ಎಲ್ಲ ತಪ್ಪಾದ ಮುದ್ರೆಗಳು ನಮ್ಮಲ್ಲಿ ಆಗಿರೋದ್ರಿಂದ ಅದನ್ನೇ ಮಾಡ್ತಾ ಹೋಗ್ತಾ ಇರ್ತೀವಿ ಅಷ್ಟೇ. ಅದೇ ಸತ್ಯ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅದನ್ನೇ ನಮ್ಮ ಮಕ್ಕಳಿಗೂ ಹೇಳ್ಕೊಡ್ತೀವಿ. ಈಗ ನನಗೆ ಗೊತ್ತು ಅವೆಲ್ಲ ಅಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಹೇಳ್ತಾ ಇದ್ದಕ್ಕೆ ನನಗೆ ಗೊತ್ತಾಯ್ತು. ನಾನು ಅದನ್ನೇನು ಮಾಡ್ತೀನಿ, ನಮ್ಮ ಮಕ್ಕಳಿಗೆ ಬೇಕಾದ ಬಂದ್ರೆ ಹೋಗ್ಬೇಡ, ಎಲ್ಲಾದ್ರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹೋಗುವ. ಅವನು ಅದನ್ನು ಕಲ್ತ್ಕೊಳ್ತಾನೆ, ಆಮೇಲೆ ಅವನೇನ್ ಮಾಡ್ತಾನೆ, ಅವ್ರ ಮಕ್ಕಳಿಗೆ ಅವನು ಅದನ್ನೇ ಹೇಳ್ಕೊಡ್ತಾನೆ. ಈ ತರ ಎಷ್ಟೋ ವರ್ಷಗಳಿಂದ ಬಂದಿರುವಂಥದ್ದು. ಇದೆಲ್ಲ ಸುಳ್ಳು. ನನಗೆ ಎಷ್ಟೋ ಸಲ ಏಸಪ್ಪ ನಂಬ್ಕೊಂಡ್ಮೇಲೆ ಬೇಕಂತಾನೆ ಹೋಗ್ತಿರ್ತೀವಿ. ಅವೆಲ್ಲ ಏನಾಗಲ್ಲ. ಬರೀ ಬೆಕ್ಕಲ್ಲ, ಏನೋ 3 ದಾರಿ ಸೇರೋ ಜಾಗದಲ್ಲಿ ಏನದು ಮೊಟ್ಟೆ ಹೊಡೆದಿರ್ತಾರೆ, ಪೂಜೆ ಮಾಡಿರ್ತಾರೆ, ತೆಂಗಿನಕಾಯಿ ಹೊಡೆದಿರ್ತಾರೆ, ಏನೇನೋ ಎಲ್ಲ ಮಂತ್ರ ಸಾಕಿರ್ತಾರೆ. ಅದು ಬೇಗಂತಾನೆ ದಾಟ್ಕೊಡೋದು, ಬೇಗಂತಾನೆ ತುಡ್ಕೊಂಡು ಹೋಗ್ತೀನಿ. ಅದರಲ್ಲಿ ಶಕ್ತಿ ಇದೆ ಅಂತ ನೀನ್ ನಂಬಿದ್ರೆ ಅದು ತಪ್ಪಾದ ಮುದ್ರೆ ನಿನ್ನಲ್ಲಿ ಇದೆ ಅಂತ. ನೀನೇನ್ ನಂಬ್ತೀಯೋ ಅದೇ ನಡೆಯುತ್ತೆ ನಿನಗೆ. ಅರ್ಥ ಆಗ್ತಿದೆ? ನೀನ್
ಏನ್ ನಂಬ್ತೀಯೋ ಅದೇ ನಡೆಯುತ್ತೆ. ದೇವರನ್ನ ನಂಬಿದ್ರೆ ದೇವರ ಕಾರ್ಯಗಳು ನಡೆಯುತ್ತೆ, ಸೈತಾನನ್ನ ನಂಬಿದ್ರೆ ಸೈತಾನ ಕಾರ್ಯಗಳು ನಡೆಯುತ್ತೆ. ಸೊ ಏನು ಮುದ್ರೆ ಆಗ್ತಿದೆ ನಿನ್ನಲ್ಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಯಜ್ಜನ ಜೀವಿತದಲ್ಲಿ ಅವನು ತೀರ್ಮಾನ ಮಾಡ್ಕೊಂಡಿದ್ದು, ದೃಢಪಡಿಸ್ಕೊಂಡಿದ್ದು, ಇಷ್ಟು ದಿನ ಇಷ್ಟು ವರ್ಷಗಳು ನಾನು ಅನ್ಯ ದೇಶದಲ್ಲಿ ಇರ್ಬೋದು, ಎಲ್ಲ ಕೆಟ್ಟ ವಿಷಯಗಳನ್ನ ನೋಡಿರ್ಬೋದು, ಮಾಡಿರ್ಬೋದು, ಆದ್ರೆ ಈಗ ನಾನು ದೃಢಪಡಿಸ್ಕೊಳ್ತೇನೆ, ಧರ್ಮಶಾಸ್ತ್ರವನ್ನ ಮಾತ್ರನೇ ನಾನು ಹೃದಯದಲ್ಲಿ ನಡೆ ಮಾಡ್ಕೋಬೇಕು, ಮುದ್ರೆ ಮಾಡ್ಕೋಬೇಕು. ಆಮೇಲೆ ಸೊ ನೀನು ತೀರ್ಮಾನ ಮಾಡ್ಕೋಬೇಕು, ವಾಕ್ಯವನ್ನ ಮುದ್ರೆ ಮಾಡ್ಕೋಬೇಕು ಅಂತ. ಆ ವಾಕ್ಯ ಕ್ರಿಸ್ತನ ಕುರಿತಾದಂತ ವಾಕ್ಯವಾಗಿರ್ಬೇಕು. ಬೈಬಲ್ ಅಲ್ಲಿ ನೀನ್ ಹೇಗ್ ನಡ್ಕೋಬೇಕು, ಹೇಗ್ ನಡಿಬಾರ್ದು ಅನ್ನೋದ್ರ ಬಗ್ಗೆ ಇದೆ. ಬರೀ ಬೈಬಲ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಕೂಡ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಹೇಳೋರಿದ್ದಾರೆ. ಬೈಬಲ್ ಮಾತ್ರನೇ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಲ್ಲ. ಲೋಕದವರು ಹೇಳ್ತಾರೆ, ಯೇಸು ನಮ್ದೇ ಇರೋದು ಈಗ ಕಳ್ತನ ಒಳ್ಳೇದಂತ ಹೇಳ್ತಾರೆ ಯಾರಾದ್ರೂ ಹೊರಗಡೆ? ವ್ಯಭಿಚಾರ ಕೆಟ್ಟದ್ದು ಒಳ್ಳೇದಂತ ಹೇಳ್ತಾರ? ಇನ್ನೊಬ್ಬನ ಸಾಯಿಸೋದು ಒಳ್ಳೇದಂತ ಹೇಳ್ತಾರ? ಇಲ್ಲ. ಬೈಬಲ್ ಮಾತ್ರ ಅಲ್ವಲ್ಲ, ಹೊರಗಡೆ ಜನನು ಹೇಳ್ತಾರೆ ಅದನ್ನೇ. ಬೇರೆ ಧರ್ಮಗಳು ಹೇಳುತ್ತೆ. ಬೇರೆ ಧರ್ಮಗಳು ಹೇಳದೇ ಇರುವಂತದ್ದು ಏನು ಗೊತ್ತಾ? ಕ್ರಿಸ್ತನ ಬಗ್ಗೆ. ಆಮೇಲೆ ಬೇರೆ ಧರ್ಮದಲ್ಲಿ ಇಲ್ಲದೇ ಇರೋದೇನು ಗೊತ್ತಾ? ಕ್ರಿಸ್ತನ ಮೂಲಕ ರಕ್ಷಣೆ, ಕ್ರಿಸ್ತನ ಮೂಲಕ ಪಾಪ ಪರಿಹಾರ, ಕ್ರಿಸ್ತನ ಮೂಲಕ ನಿತ್ಯ ಜೀವ. ಇದು ಇಲ್ಲ ಅಲ್ಲಿ. ಅದಕ್ಕೋಸ್ಕರನೇ ಬೈಬಲ್ ಅಂತ ಕೂಡ ನಾನು ಯಾಕೆ ಪದೇ ಪದೇ ಕ್ರಿಸ್ತನ ಕುರಿತಾಗಿ ತಿಳಿಸ್ತೇನೆ ಅಂದ್ರೆ, ಬೈಬಲ್ ಅಲ್ಲಿ ಅಫ್ಕೋರ್ಸ್ ನಾವು ಯಾವ ರೀತಿ ಜೀವನ ಮಾಡ್ಬೇಕನ್ನೋದು ಇದೆ, ಅದು ನಾವು ಕಲಿತೀವಿ. ಹೊರಗಡೆ ಜನರು ಹೇಳ್ತಾರೆ, ಬೈಬಲ್ ಹೇಳುತ್ತೆ. ಆದ್ರೆ ಕ್ರಿಸ್ತನ್ ಇಲ್ಲದೆ ನೀನು ಎಷ್ಟೇ ಒಳ್ಳೆಯವನಾಗಿದ್ರು ಪ್ರಯೋಜನ ಏನು? ಯೇಸು ಇಲ್ಲದೆ ನೀನು ಒಳ್ಳೆಯವನಾಗಿದ್ರು ಪ್ರಯೋಜನ ಏನು? ಏನು ಪ್ರಯೋಜನ ಇಲ್ಲ. ನಮ್ಮ ಧರ್ಮ ಕಾರ್ಯಗಳೆಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆ ಅಂತಿದೆ ಎಂಬುದಾಗಿ ಯೆಶಾಯ 64:6 ಹೇಳುತ್ತೆ. ಹೊಲಸು ಬಟ್ಟೆ ಅಂತಿರುತ್ತೆ ನಮ್ಮ ಒಳ್ಳೆ ಕಾರ್ಯಗಳೆಲ್ಲ. ಯೇಸು ಇಲ್ಲದಿರುವಂತ ಒಳ್ಳೆ ಕಾರ್ಯಗಳು, ಸುವಾರ್ಥ ಇಲ್ಲದಿರುವಂತ ಒಳ್ಳೆ ಕಾರ್ಯಗಳು. ಅದಕ್ಕೆ ಹೇಳ್ತಿರೋದು, ಏನನ್ನ ಮುದ್ರೆ ಮಾಡ್ಕೋಬೇಕು? ಕ್ರಿಸ್ತನನ್ನ ನಾವು ಮುದ್ರೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ ಈ ವಾಕ್ಯ ಎಷ್ಟು ಪ್ರಾಮುಖ್ಯ ಅಂತ ಹೇಳಿದ್ರೆ, ಯೋಹಾನ ಸುವಾರ್ತೆ 1:1 ಏನ್ ಹೇಳುತ್ತೆ? ದೇವರು ಯಾರಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ಆಮೇಲೆ ದೇವರೇ ವಾಕ್ಯವಾಗಿದ್ದಾರೆ, ವಾಕ್ಯವೇ ದೇವರಾಗಿದ್ದಾರೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ಹೇಳಿ. ಸೊ ನೀನು ವಾಕ್ಯವನ್ನ ಹೃದಯದಲ್ಲಿ ಮುದ್ರೆ ಮಾಡ್ಕೊಳ್ತಿದ್ಯಾ ಅಂದ್ರೆ ಅದರ ಅರ್ಥ ದೇವರನ್ನ ಮುದ್ರೆ ಮಾಡ್ಕೊಳ್ತಿದ್ಯಾ ಅಂತ ಅರ್ಥ. ಆಮೇಲೆ ಯಾಕೆ ಆ ಒಂದು ವಾಕ್ಯ ಅಷ್ಟು ಪ್ರಾಮುಖ್ಯ ಅಂತ ಹೇಳಿದ್ರೆ, ಅದು ಸತ್ತಂತ ವಾಕ್ಯ ಅಲ್ಲ. ಇಬ್ರಿ 4:12 ಒಬ್ರು ಯಾರಾದ್ರು? ಇಬ್ರಿಯರಿಗೆ 4:12. ವಿಭಾಗಿಸುವಷ್ಟು ಮಟ್ಟಿಗೂ ತೂಗಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ಯೋಚಿಸುವಂಥದ್ದು ಆಗಿದೆ. ಅಂದ್ರೆ ಏನಂತ ಹೇಳ್ತಿರೋದಿಲ್ಲಿ? ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು. ಆಮೇಲೆ ದೇವರ ವಾಕ್ಯ ಸಪ್ತವಾಕ್ಯ ಅಲ್ಲ. ಸಪ್ತವಾಕ್ಯ ಅಂದ್ರೆ ಏನು ಗೊತ್ತಾ? ನಾವೇನಾದ್ರೂ ಹೇಳಿದ್ರು ಅದು ನಡೀದೇ ಇದ್ರೆ ಅದು ಜೀವ ಇಲ್ಲ ಅಂತ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರ ಬಾಯಿಂದ ಬಂದಂತ ಒಂದೊಂದು ಮಾತು ಕೂಡ ದೇವರು ಏನ್ ಹೇಳಿದ್ರು ಅದು ನೆರವೇರ್ತದೆ. ಆಮೇಲೆ ಒಂದ್ ವೇಳೆ ಅದು ನಡೆದಿಲ್ಲ ಅಂದಿದ್ರೆ ದೇವರ ವಾಕ್ಯದಲ್ಲಿ ಜೀವ ಇಲ್ಲ, ಅದು ಕಾರ್ಯ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ. ದೇವರ ಬಾಯಿಂದ ಬಂದ ಒಂದೊಂದು ಮಾತು ಅದೇ ಅದರಂತೆ ನಡೀತು. ಯೆಶಾಯ ಗ್ರಂಥದಲ್ಲಿ ಕೂಡ ನಾವು ನೋಡ್ತೀವಿ, ದೇವರಿಂದ ಬರುವಂತ ಮಾತು ಯಾವ ಉದ್ದೇಶದಿಂದ ಆ ಮಾತು ಕೆಳಗೆ ಬರುತ್ತೋ ಆ ಉದ್ದೇಶವನ್ನು ನೆರವೇರಿಸಿದೆ ಅದು ವ್ಯಕ್ತವಾಗಿ ಹಿಂತಿರುಗಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಜೀವವುಳ್ಳ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕು. ಕಾರ್ಯ ಸಾಧಕವಾದಂಥದ್ದು, ಕಾರ್ಯವನ್ನು ಮಾಡುವಂತಹ ವಾಕ್ಯ, ಈ ವಾಕ್ಯ ಸಜೀವವಾದದ್ದು. ಇದನ್ನು ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕೆಂಬುದಾಗಿ ನಾವು ನೋಡ್ತೇವೆ. ಮತ್ತೊಂದು ವಚನವನ್ನು ಓದೋಣ ಜೋರಾಗಿ. ಪ್ರಕಟಣೆ 1:3. ಪ್ರಕಟಣೆ 1:3. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು ಕೇಳುವಂತವರು ಈ
ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಏನ್ ಮಾಡ್ಬೇಕಂತೆ ವಾಕ್ಯವನ್ನು? ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಮುದ್ರೆ ಆಗಬೇಕು ಅಂದ್ರೆ 3 ಕಾರ್ಯಗಳನ್ನ ಮಾಡ್ಬೇಕು ನಾವು. ಏನು? ಮೊದಲು ಓದಬೇಕು. ಸರಿ, ನನಗೆ ಓದಕ್ ಬರಲ್ಲ, ಕೆಲವರಿಗೆ ಓದಕ್ ಬರಲ್ಲ. ಓದೋರ್ ಬಗ್ಗೆ ಹೇಳ್ತಿರೋದು. ಓದಕ್ ಬರೋರು ಓದಕ್ ಬರದೇ ಇರೋರು ಕೂಡ ಏನ್ ಮಾಡ್ಕೋಬಹುದು, ಕೇಳ್ಕೋಬಹುದು. ಆಮೇಲೆ ಓದೋದು ಮುಖ್ಯ, ಎರಡನೇದ ಕೇಳಿಸ್ಕೊಳ್ಳೋದು ಮುಖ್ಯ, ಮೂರನೇದಾಗಿ ಅದರಂತೆ ನಡೆಯೋದು ಮುಖ್ಯ. ನೀನು ದೇವರ ವಾಕ್ಯದಂತೆ ನಡೀತಿಲ್ಲ ಅಂತ ಹೇಳಿದ್ರೆ ನಿನಗೆ ಕಿವಿ ಇದ್ರೂ ಕೂಡ ಕಿವುಡನ ಹಾಗೇನೆ. ಹೇಳಿ, ಈಗ ಕಿವುಡ್ರಿಗೂ ಅಥವಾ ಕಿವಿ ಕೇಳಿಸೋರ್ಗೂ ವ್ಯತ್ಯಾಸ ಏನಿರುತ್ತೆ? ದೇವರ ವಾಕ್ಯವನ್ನು ಕೇಳಿಲ್ಲ ಅಂತ ನಾವು ನಡೆದಿಲ್ಲ ಅಂದ್ರೆ. ಅದಕ್ಕೆ ದೇವರು ಹೇಳ್ತಾರೆ ಕಿವಿಯುಳ್ಳವನು ಕೇಳಲಿ ಅಂತ. ಯಾರು ಕಿವುಡ್ರು ಇರಲಿಲ್ಲ ಯೇಸುಸ್ವಾಮಿ ಈ ಮಾತನ್ನು ಹೇಳುವಾಗ. ಆತ್ಮಿಕ ಕಿವುಡುತನದ ಬಗ್ಗೆ ಮಾತನಾಡ್ತಿರೋದು. ತುಂಬಾ ಜನ ದೇವರ ಮಕ್ಕಳು ಏನ್ ಮಾಡ್ತಾರೆ? ದೇವರ ವಾಕ್ಯ ಓದ್ತಿರ್ತಾರೆ, ದೇವರ ವಾಕ್ಯ ಕೇಳ್ತಿರ್ತಾರೆ, ಇವೆರಡು ಮಾತ್ರ ಚೆನ್ನಾಗಿ ಮಾಡ್ತಿರ್ತಾರೆ. ಆದ್ರೆ ಮೂರನೇದು ಮಾಡಲ್ಲ, ಅದರಂತೆ ನಡೆಯಲ್ಲ. ಅಲ್ಲೇ ಸಮಸ್ಯೆ ಇಲ್ಲ. ದೇವರ ವಾಕ್ಯದಂತೆ ನಾವು ನಡೀತಿಲ್ಲ ಅಂದ್ರೆ ವಾಕ್ಯಗಳು ನಮ್ಮಲ್ಲಿ ಮುದ್ರೆ ಆಗಿಲ್ಲ ಅಂತ ಅರ್ಥ. ಅದೇನೋ ದಾರಿ ಬಗಲಲ್ಲಿ ಬಿದ್ದ ಬೀಜದ ಹಾಗೆ ದೇವರ ವಾಕ್ಯ ಬಿತ್ತಲ್ಪಡ್ತಾ ಇರುತ್ತೆ. ಭಾನುವಾರ ಆಗಲಿ, ಮುಂಜಾನೆ ಪ್ರಾರ್ಥನೆಯಲ್ಲಾಗಲಿ, ಜೂಮ್ ಮೀಟಿಂಗ್ಗಳಾಗಲಿ. ಆದ್ರೆ ಅದು ದಾರಿ ಬಗಲಲ್ಲಿ ಬಿದ್ದ ಬೀಜದ ಹಾಗೆ ನಿನ್ನ ಹೃದಯದಲ್ಲಿ ಅದು ಮುದ್ರೆ ಆಗ್ತಿಲ್ಲ. ಮುದ್ರೆ ಅಂದ್ರೆ ಏನು? ಜಮೀನು ಒಳಗಡೆ, ಭೂಮಿ ಒಳಗಡೆ ಇರಬೇಕು ಬೀಜ. ಅದು ಫಲ ಕೊಡಬೇಕು ಅಂದ್ರೆ, ಅದು ಬೇರು ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದು ನೆಲದೊಳಗಡೆ ಇರ್ಬೇಕು, ಮಣ್ಣು ಒಳಗಡೆ ಇರ್ಬೇಕಲ್ವಾ? ಹೌದಲ್ವಾ? ಮಣ್ಣು ಮೇಲೆ ಇದ್ರೆ ಪಕ್ಷಿಗಳು ಬಂದು ತಿಂದ್ಬಿಡುತ್ತೆ. ಹಾಗೆ ನೀನು ಕೇಳುವಂತ ವಾಕ್ಯಗಳು ನೀನು ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನೀನು ಹಿಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದು ಹೋಗ್ಬಿಡುತ್ತೆ ನಿನ್ ಮನಸ್ಸಿಂದ, ನೀನ್ ನೆನಪಿಂದ ಅದು ಹೋಗ್ಬಿಡುತ್ತೆ. ಅಂದ್ರೆ ಏನು? ಸೈತಾನ ಅದನ್ನ ತೆಗೆದ್ಬಿಟ್ಟು ನೀನು ಚರ್ಚಿಂದ ಹೊರಗಡೆ ಹೋದ ತಕ್ಷಣ ಎಲ್ಲ ಲೋಕದ ವಿಷಯಗಳನ್ನ ತುಂಬ್ತಾ ಇರ್ತಾನೆ, ಶಾರೀರಿಕವಾದ ವಿಷಯಗಳನ್ನ ತುಂಬ್ತಾ ಇರ್ತಾನೆ. ಅದಕ್ಕೆ ಹೇಳ್ತಿರೋದು ವಾಕ್ಯವನ್ನು ಕೇಳಿದ ಮೇಲೆ ಅದರಂತೆ ನಡ್ಕೊಳ್ಳೋದಕ್ಕೆ ಪ್ರಾರಂಭಿಸು. ಇವತ್ತು ದೇವರು ಈ ವಾಕ್ಯವನ್ನು ಹೇಳ್ತಿದಾರ, ಈ ವಾರ ಪೂರ್ತಿ ನೀವು ಈ ವಾಕ್ಯವನ್ನು ಧ್ಯಾನಿಸಿದ್ರೆ, ಈ ಮೆಸೇಜ್ ಅನ್ನ ಧ್ಯಾನಿಸಿದ್ರೆ ಖಂಡಿತವಾಗ್ಲೂ ಕೂಡ ಇದರಿಂದ ಮುಖ್ಯವಾದ ವಿಷಯಗಳೆಲ್ಲವೂ ಕೂಡ ನಿಮ್ಮ ಹೃದಯದಲ್ಲಿ ಕುಂದ್ರೆ ಆಗುತ್ತೆ. ಆಮೇಲೆ ಇವತ್ತು ಇಲ್ಲಿ ಬಿಟ್ಬಿಟ್ಟು ಹೋಗಕ್ಕಲ್ಲ ದೇವರು ಈ ವಾಕ್ಯವನ್ನು ಹೇಳ್ತಾ ಇರೋದು. ಇದು ಮುಖ್ಯ ಅಲ್ಲ ಅನ್ನೋದಾಗಿದ್ರೆ ಬೈಬಲಲ್ಲಿ ಯಾಕೆ ಬರೆಯಲ್ಪಡ್ತಾ ಇತ್ತು? ಇದು ಮುಖ್ಯ ಆಗಿರೋದ್ರಿಂದಲೇ ಬೈಬಲಲ್ಲಿ ಬರೆಯಲ್ಪಟ್ಟಿರೋದು. ಆಮೇಲೆ ಬೈಬಲಲ್ಲಿ ಬರೆಯಲ್ಪಟ್ಟಿರೋದೆಲ್ಲ 2 ವಿಷಯ. ಒಂದು, ಅದರಂತೆ ನಾವು ಮಾಡಬೇಕು. ಎರಡನೇದು, ಅದರಂತೆ ನಾವು ಮಾಡಬಾರ್ದು. ಆಮೇಲೆ ಇಲ್ಲಿ ಬರೆಯಲ್ಪಟ್ಟಿರೋದ್ರಲ್ಲಿ 2 ಕಾರ್ಯಗಳಿರೋದು. ಕೆಲವನ್ನ ಇದರಂತೆ ನೀನು ಮಾಡಬೇಡ ಅಂತ ಬರೆಯಲ್ಪಟ್ಟಿದೆ, ಇನ್ನು ಕೆಲವನ್ನ ನೀನು ಇದರಂತೆ ಮಾಡು ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನೋದು ದೇವರ ವಾಕ್ಯದಿಂದಲೇ ನಮಗೆ ತಿಳಿಯುತ್ತೆ. ಹಾಗಾಗಿ ವಾಕ್ಯವೆಂಬುದನ್ನು ಖಂಡಿತ ಯೇಸು ಕ್ರಿಸ್ತನೇ ಆಗಿರೋದ್ರಿಂದ ಆ ಯೇಸು ಕ್ರಿಸ್ತನನ್ನ ನಾವು ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನನ್ನ ನಾವು ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಬೈಬಲ್ ಓದೋದು ಅಂದ್ರೆ ಬರೀ ಓದೋದಲ್ಲ, ಬೈಬಲ್ ಅಥವಾ ಮೆಸೇಜ್ ಕೇಳೋದಂದ್ರೆ ಬರೀ ಕೇಳೋದಲ್ಲ, ಇದು ಮುದ್ರೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸತ್ಯವನ್ನ ಮುದ್ರೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಸತ್ಯ ಸುವಾರ್ತೆಯನ್ನ, ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನ ನನ್ನ ಹೃದಯದಲ್ಲಿ ಮುದ್ರೆ ಆಗಿಲ್ಲ ಅಂದ್ರೆ ಬೇರೆ ಬೇರೆ ವಿಷಯಗಳು, ಸುವಾರ್ತೆ ಅಲ್ಲದೆ ಇರುವಂತಹ, ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಡದೇ ಇರುವಂತಹ ವಿಷಯಗಳು ನನ್ನ ಹೃದಯದಲ್ಲಿ ಮುದ್ರೆ ಆಗಿ ಕೊನೆಯದಾಗಿ ನಾವು ಬಲಹೀನರಾಗ್ತೀವಿ, ಆತ್ಮಿಕವಾಗಿ ಬಲಹೀನರಾಗ್ಬಿಡ್ತೀವಿ. ಎಷ್ಟೇ ವರ್ಷಗಳಿಂದ ನಾವು ಕ್ರೈಸ್ತರಾಗಿದ್ರು ಕೂಡ, ಎಷ್ಟೇ ವರ್ಷಗಳಿಂದ ನಾವು ಸಭೆಗೆ ಹೋಗ್ತಾ ಇದ್ರು ಕೂಡ ಯಾವ ಬದಲಾವಣೆ ಬರಲ್ಲ. ಬದಲಾವಣೆ ಆಗದಿರೋದಕ್ಕೆ ಕಾರಣ ಏನಂದ್ರೆ ವಾಕ್ಯಗಳು ಹೃದಯದ ಅಂತರಾಳದಲ್ಲಿ ಇಲ್ಲದೇ ಇರುತ್ತೆ. ನಿನ್ನ ನೆನಪಲ್ಲಿರೋದಲ್ಲ ನನಗೆ ಯಾವ ವಚನ ಗೊತ್ತು, ಈ ವಚನ ಗೊತ್ತು ಅಂತ ಓದೋದು ಕೇಳೋದು ಅಂದ್ರೆ ತುಂಬಾ ಜನಕ್ಕೆ ಬಾಯ್ಪಾಠ ಮಾಡಿಕೊಂಡು 7 ವಚನಗಳು ಪಟ 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 ಹೇಳ್ತಿರ್ತಾರೆ ಕೆಲವರೆಲ್ಲ ವಚನಗಳು. ಆದ್ರೆ ಅದು ಹೃದಯದಲ್ಲಿ ಅರ್ಥಗರ್ಭಿತವಾಗಿ ಮುದ್ರೆ ಆಗಿದೆ. ಅದು ಯಾವ ಬದಲಾವಣೆನೂ ತರಲ್ಲ ಅವ್ರ ಜೀವನದಲ್ಲಿ. ಈಗ ಉದಾಹರಣೆ ಯೂಟ್ಯೂಬಲ್ಲೆಲ್ಲ ನಾವು ನೋಡಿದ್ರೆ ಜಾಕಿರ್ ನಾಯ್ಕ್ ಅಂತ ಇದ್ದಾರೆ. ಈ ತರ ಈ ಮುಸ್ಲಿಂ ಅವರು, ಮುಸ್ಲಿಂ ಬೋಧಕ ತುಂಬಾ ಚಾಲೆಂಜ್ ಮಾಡಿಬಿಟ್ಟು ಎಲ್ಲ ಧರ್ಮಗಳು ತಪ್ಪು, ಕ್ರೈಸ್ತತ್ವ ತಪ್ಪು, ಕ್ರಿಸ್ತನ ದೇವರಲ್ಲ, ಇನ್ನೊಂದು ಮತ್ತೊಂದಂತ ಬೋಧನೆ ಮಾಡ್ತಿರ್ತಾರೆ ಮುಸ್ಲಿಮ್ಸ್ ಸಭೆಗಳಲ್ಲಿ. ಅವ್ರು ಗೊತ್ತಿರುವಷ್ಟು ವಚನಗಳು ನನಗೆ ಗೊತ್ತಿಲ್ಲ. ಅವ್ರು ಬಾಯ್ಪಾಠ ಆಗಿರುವಷ್ಟು ಬೈಬಲ್ ವಚನಗಳು ನಿಜವಾಗ್ಲೂ ನನಗೆ ಬಾಯ್ಪಾಠ ಇಲ್ಲ. ಅಷ್ಟು ವಚನಗಳು, ಬರೀ ಬೈಬಲ್ ಅಲ್ಲ, ಈ ಒಂದು ವೇದಗಳಾಗಲಿ, ರಾಮಾಯಣ ಆಗಲಿ,
ಮಹಾಭಾರತ ಆಗಲಿ, ಇದೆಲ್ಲವುಗಳಿಂದ ಎಲ್ಲ ಧರ್ಮದ ಪುಸ್ತಕಗಳಿಂದಲೂ ಕೂಡ ಮುಖ್ಯವಾದ ವಿಷಯಗಳನ್ನ, ವಚನಗಳನ್ನ ಕಂಠಪಾಠ ಮಾಡಿಬಿಟ್ಟಿದ್ದಾರೆ. ಹಂಗೆ ಬೋಧನೆ ಮಾಡ್ತಾ ಹಂಗೆ ಹೇಳ್ತಾನೆ, ಆ ವಚನ ಯಾವುದು, ಪುಸ್ತಕ ಯಾವುದು, ಎಲ್ಲಿದೆ ಆ ವಿಷಯ ಅಂತ ಹೇಳಿ. ಆದರೆ ಪ್ರಯೋಜನ ಏನು? ಅದು ಮುದ್ರೆ ಆಗಿಲ್ಲ, ಅದು ಅವನಿಗೆ ಅರ್ಥ ಆಗಿಲ್ಲ. ಅರ್ಥ ಆಗದೆ ಇರೋದ್ರಿಂದ ಅವನು ಸೈತಾನನ ಗುಲಾಮನಾಗಿ ಮಾರ್ಪಟ್ಟಿದ್ದಾನೆ. ಸೈತಾನನಿಗೆ ಒಂದು ದೇವರ ಸೇವೆ ಮಾಡಬೇಕು, ಇಲ್ಲಾಂದ್ರೆ ಸೈತಾನ ಸೇವೆ ಮಾಡಬೇಕು. ಈಗ ಅವರು ಸೈತಾನ ಸೇವೆ ಮಾಡ್ತಿರುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಅನ್ಕೊಳ್ತಿರೋದು ನಾನು ಅಲ್ಲ ನಮ್ಮ ದೇವರ ಒಂದು ಸೇವೆ ಮಾಡ್ತಾ ಇದ್ದೀನಿ, ಅಲ್ಲಾನೇ ನಿಜವಾದ ದೇವರು ಅನ್ನೋ ರೀತಿಯಲ್ಲಿ ಅವರು ಬೋಧನೆ ಮಾಡ್ತಿದ್ದಾರೆ. ಆದರೆ ಅದು ಸೈತಾನನಿಗೆ ಒಳಗಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ರಕ್ಷಣೆ ಮಾಡೋದಕ್ಕೆ ಅವರಲ್ಲ ಅಂತ ಏನ್ ನಂಬ್ತಿದ್ದಾರೆ, ದೇವರು ಅಂತ, ಸೃಷ್ಟಿಕರ್ತನಾದ ದೇವರು ಅಂತ ಏನ್ ನಂಬ್ತಿದ್ದಾರೆ, ಅದೇ ಸೃಷ್ಟಿಕರ್ತನಾದ ದೇವರೇ ಯೇಸು ಕ್ರಿಸ್ತನ ಈ ಲೋಕ ಕಳಿಸಿರೋದು. ಅವ್ರಿಗೆ ಸೃಷ್ಟಿಕರ್ತನಾದ ದೇವ್ರ ಬಗ್ಗೆ ಸರಿಯಾಗಿ ಗೊತ್ತು ಅನ್ನೋದಾದ್ರೆ ಅವ್ರು ಯೇಸು ನಂಬ್ತಾ ಇದ್ದಾರೆ. ಇಸ್ರಾಯೇಲ್ ಇವತ್ತು ಯಾಕೆ ಯೇಸು ನಂಬ್ತಿಲ್ಲ ಅಂದ್ರೆ ಅವರು ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಧರ್ಮಶಾಸ್ತ್ರ ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದಲೇ ಅವ್ರು ಇವತ್ತು ಯೇಸುನ ನಂಬ್ತಾ ಇಲ್ಲ. ಅರ್ಥ ಆಗ್ತಿದೆ ಹೇಳ್ತಿರೋದು? ಸೊ ನಿನ್ನ ಹೃದಯದಲ್ಲಿ ಯೇಸುನ ಮುದ್ರೆ ಮಾಡ್ಕೊಂಡು, ಆಮೇಲೆ ಅರ್ಥ ಆಗ್ತಿದ್ಯಾ? ಯಾರನ್ನ ಮುದ್ರೆ ಮಾಡ್ಕೊಂಡು? ಯೇಸುನ ಮುದ್ರೆ ಮಾಡಿ ಅಚ್ಚು ಹೊತ್ಕೋಬೇಕು ದೇವರನ್ನ, ದೇವರ ವಿಷಯಗಳನ್ನ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಎರಡನೇದಾಗಿ ನಾವು ನೋಡ್ತಿರುವಂಥದ್ದು ಪರಿಪೂರ್ಣ ಶಿಕ್ಷಣ ಮೇಲು. ಏನು ಈ ಪರಿಪೂರ್ಣ ಶಿಕ್ಷಣ ಮೇಲು ಅಂತ ಹೇಳಿದ್ರೆ, ಈಗ ನಾವು ನೋಡಿದ್ವಿ ಎಜ್ರ 7:10 ಅವನೇನ್ ಮಾಡ್ತಾನೆ, ಅನುಸರಿಸಿ ನಡೆದ ಎಂಬುದಾಗಿ ನಾವು ನೋಡ್ತೀವಿ. ಈ ಅನುಸರಿಸೋದನ್ನೇ ನಾವು ಪ್ರಾರ್ಥನೆ ಅಂತ ಕರಿತೀವಿ. ಇದು ಯಾವುದ್ರ ಬಗ್ಗೆ ಪ್ರಾರ್ಥನೆ ಅಂದ್ರೆ ದೇವರ ರಾಜ್ಯದ ಬಗ್ಗೆ. ಆಮೇಲೆ ಇಲ್ಲಿ ನಾವು ನೋಡಿದ್ದು ಧರ್ಮಶಾಸ್ತ್ರ, ಅದು ವಾಕ್ಯ. ಯಾವುದ್ರ ಬಗ್ಗೆ? ವಾಕ್ಯ, ಕ್ರಿಸ್ತನ ಬಗ್ಗೆ. ಇಲ್ಲಿ ಅನುಸರಿಸೋದು ಅಂತ ಹೇಳಿದ್ರೆ ವಾಕ್ಯವನ್ನ ನಾವು ಅಭ್ಯಾಸೋದು ಮಾತ್ರವಲ್ಲ, ಅನುಸರಿಸೋದು. ಯಾವ ರೀತಿ ಅನುಸರಿಸಬೇಕು? ಪ್ರಾರ್ಥನೆ ಮೂಲಕ. ಆ ಪ್ರಾರ್ಥನೆ ಯಾವುದ್ರ ಬಗ್ಗೆ ಇರಬೇಕು? ದೇವರ ರಾಜ್ಯದ ಬಗ್ಗೆ ಇರಬೇಕು. ಯಾಕೆ ದೇವರ ರಾಜ್ಯದ ಬಗ್ಗೆ? ಬೈಬಲಲ್ಲಿ ನಾವು ಸರಿಯಾಗಿ ಕ್ರಿಸ್ತನ ಒಂದು ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಯೇಸು ಸ್ವಾಮಿ ಬಂದಿದ್ದೆ ದೇವರ ರಾಜ್ಯನ ಸ್ಥಾಪನೆ ಮಾಡೋದಕ್ಕೆ. ಯೇಸು ಸ್ವಾಮಿ ಹೇಳಿದ್ದೆಲ್ಲ ದೇವರ ರಾಜ್ಯ ಸಮೀಪವಾಗಿದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಹುಡುಕಲಿ, ದೇವರ ರಾಜ್ಯ ನಿಮ್ಮ ಬಳಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ದೇವರ ರಾಜ್ಯದ ವಿಷಯಗಳ ಕುರಿತು ಮಾತನಾಡಕ್ಕೆ ಬಂದರು. ಕಾರಣ ಏನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಈ 3 ರಾಜ್ಯಗಳ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಮತ್ತೊಂದ್ಸಲಿ ನಾವು ನೋಡೋಣ. ಈ ಭೂಲೋಕ ರಾಜ್ಯದ ಬಗ್ಗೆ ನಾವು ನೋಡುವಾಗ ಮತ್ತಾಯ 4:8 ಒಬ್ಬರು ಓದೋಣ. ಮತ್ತಾಯ 4:8. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅವುಗಳೆಲ್ಲವನ್ನು ನಿನಗೆ ಕೊಡುವೆನು ಅಂದನು. ಇಲ್ಲಿ ಏನನ್ನ ತೋರಿಸ್ತಿದ್ದಾನೆ ಸೈತಾನ? ಭೂಲೋಕದ ರಾಜ್ಯವನ್ನು ತೋರಿಸ್ತಿದ್ದಾನೆ. ಈ ಲೋಕದ ವೈಭವವನ್ನ, ಲೋಕದ ಆಡಂಬರವನ್ನ ತೋರಿಸ್ತಾ ಇದ್ದಾನೆ. ಸೊ ಈ ಭೂಲೋಕದಲ್ಲಿರುವಂಥದ್ದು ಕಣ್ಣಿಗೆ ಕಾಣುವಂತ ರಾಜ್ಯ. ಯೇಸು ಸ್ವಾಮಿಯನ್ನು ಕೂಡ ಈ ಪ್ರಪಂಚದಲ್ಲಿರುವಂತಹ ವಿಷಯಗಳನ್ನ ತೋರಿಸಿ, ಯೇಸು ಸ್ವಾಮಿನ ಕೂಡ ಅವನು ಶೋಧಿಸಿ ಪಾಪದಲ್ಲಿ ಬೀಳಿಸಬೇಕು, ದೇವರಿಗೆ ಅವಿಧೇಯನಾಗಿ ನಡ್ಕೊಳ್ಬೇಕು. ಮೊದಲ ಆದಮ ಯಾವ ರೀತಿ ನಡ್ಕೊಂಡು ಹಾಗೇನೆ ಕೊನೆಯ ಆದಮ ಆಗಿ ಬಂದಂತ ಯೇಸು ಕ್ರಿಸ್ತನನ್ನು ಕೂಡ ದಾರಿ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಸೈತಾನ ಇಲ್ಲಿ ಪ್ರಯತ್ನ ಮಾಡ್ತಾನೆ. ಆದರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಯೇಸು ಅನ್ನೋದನ್ನ ಗದರಿಸೋದನ್ನ ನಾವು ನೋಡ್ತೇವೆ. ಇಲ್ಲಿ ಹೇಳ್ತಿರೋದು ಪ್ರಪಂಚ. ಈ ಲೋಕದ ಜನರೆಲ್ಲರೂ ಕೂಡ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಮುದ್ರೆ ಆಗಿದ್ದಾರೆ. ಪ್ರಾಪಂಚಿಕವಾದ ವಿಷಯಗಳಲ್ಲಿ ಮುದ್ರೆ ಆಗಿರೋದ್ರಿಂದಲೇ ಅವುಗಳಲ್ಲಿ ಬೇರು ಬಿಡ್ತಿದ್ದಾರೆ. ಬೇರು ಬಿಡೋದೇನು ಗೊತ್ತಾ? ಈ ಲೋಕದ ವಿಷಯಗಳಲ್ಲೇ ಬೆಳೆಯೋದು, ಈ ಲೋಕದ ವಿಷಯಗಳಿಗಾಗಿ ಜೀವಿಸೋದು, ಈ ಲೋಕದ ವಿಷಯಗಳಿಗಾಗಿ ಯೋಚನೆ ಮಾಡೋದು 24 ಗಂಟೆ.
ಒಂದು ಬೀಜದ ಬಗ್ಗೆ ನಾನು ಉದಾಹರಣೆ ತಗೊಳ್ಳಿ, ನಿಮ್ಗೆ ಅರ್ಥ ಆಗಬೇಕು. ಮುದ್ರೆ ಬೇರು ಸ್ವಭಾವ ಅರ್ಥ ಆಗಬೇಕು ಅಂದರೆ ಒಂದು ಬೀಜ ಇದೆ ಅಂದರೆ ಅದು ದೇವರ ವಾಕ್ಯ. ಮುದ್ರೆ ಆಗೋದು ಅಂದರೆ ಈ ನೆಲ, ಆ ನೆಲದಂತಿರುವಂಥ ನಮ್ಮ ಹೃದಯ. ವಾಕ್ಯ ಬೀಜ ಅರ್ಥ ಮಾಡ್ಕೊಂಡು ಅದನ್ನ ಒಂದು ನೆಲ ಮತ್ತು ನಮ್ಮ ಹೃದಯಕ್ಕೆ ನಾವು ಅದನ್ನು ಹೋಲಿಸಿ ನೋಡುವಾಗ ಆ ಬೀಜ ನೆಲದಲ್ಲಿ ನೆಲದ ಒಳಗಡೆ ಯಾವ ರೀತಿ ಇರುತ್ತೋ ಆ ರೀತಿ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಮುದ್ರೆ ಆಗುತ್ತೆ. ಆಮೇಲೆ ಯಾವಾಗ ಆ ಬೀಜ ನೆಲದಲ್ಲಿ ಮುದ್ರೆ ಅಂದ್ರೆ ಬಿತ್ತಲ್ಪಡುತ್ತೋ ಆಗ ಅದೇನಾಗುತ್ತೆ, ಬೇರು ಬಿಡುತ್ತೆ. ಬೀಜ ಬೇರು ಬಿಟ್ಟಿಲ್ಲ ಅಂದ್ರೆ ಅದು ಬೆಳೆಯಲ್ಲ. ಬೀಜ ಬೇರು ಬಿಟ್ಟಿಲ್ಲ ಅಂದ್ರೆ ಅದು ಬೆಳೆಯಲ್ಲ. ಸ್ವಭಾವ ಅಂದ್ರೆ ಅದು ಯಾವ ಬೀಜ ಬಿತ್ತಲ್ಪಟ್ಟಿರುತ್ತೋ ಅದರದ್ದೇ ಸಸಿ ಬರುತ್ತೆ, ಅದರದ್ದೇ ಫಲ ಬರುತ್ತೆ. ಹೌದಾ ಅಲ್ವಾ? ಈಗ ನೀವು ಹತ್ತಿ ಬೀಜ ಹಾಕಿದ್ರೆ ಬೇರೆ ಗಿಡ ಬಂದ್ರೆ ಆಶ್ಚರ್ಯ ಆಗಲ್ವಾ ನಿಮಗೆ? ಖಂಡಿತ ಆಶ್ಚರ್ಯ. ಯಾಕಂದ್ರೆ ನೀವು ಹಾಕಿರೋದು ಹತ್ತಿ ಬೀಜ, ಹತ್ತಿ ಸಸಿನೇ ಬರುತ್ತೆ, ಹತ್ತಿನೇ ಸಿಗುತ್ತೆ ನಮ್ಗೆ ಬೆಳೆ ಅಂತ ಹೇಳಿ ನಾವು ಹಾಕೋದು. ಬೇರೆ ಬಂದ್ರೆ ಬೇರೆ ಫಲ ಬಂದ್ರೆ ಹೇಗೆ? ಹಾಗೇನೆ ನೀನು ಯಾವ ವಾಕ್ಯವನ್ನ, ಈ ಕಡೆ ದೇವರ ವಾಕ್ಯನ, ಸೈತಾನನ ವಾಕ್ಯನ, ಮನುಷ್ಯನ ವಾಕ್ಯನ ಯಾವುದನ್ನ ನೀನು ಒಳಗಡೆ ಇಟ್ಕೊಳ್ತೀಯ ಹೃದಯದಲ್ಲಿ, ಅದರಲ್ಲೇ ಬೇರೆ ಬಿಡ್ತೀಯ. ಅದೇ ವಿಷಯಗಳಲ್ಲಿ ನೀನು ಯೋಚನೆ ಮಾಡ್ತೀಯ, ಮತ್ತೆ ಅದೇ ನಿನ್ನ ಸ್ವಭಾವವಾಗಿ ಮಾಡ್ಕೊಡುತ್ತೆ. ಸ್ವಭಾವ ಅಂದ್ರೆ ಅದ್ರ ಪ್ರಕಾರ ನಿನ್ನ ಜೀವನ ಬದಲಾಗುತ್ತೆ. ಅರ್ಥ ಆಗ್ತಿದೆ? ಸೊ ಲೋಕದಲ್ಲಿರುವ ಜನರೆಲ್ಲರೂ ಕೂಡ ಪ್ರಾಪಂಚಿಕವಾದ ವಿಷಯಗಳಲ್ಲಿ ಓಡ್ತಾ ಇದ್ದಾರೆ. ನಾವು ಬರ್ತಿರೋದು ಬೇರೆ, ನಾವು ಸಭೆಗೆ ಬರ್ತಿರೋದು ಬೇರೆ, ಆರಾಧನೆ ಮಾಡ್ತಿರೋದು ಬೇರೆ. ಯಾಕಂದ್ರೆ ನಾವು ಈ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದೆಲ್ಲ ನಾವು ಮಾಡ್ತಿರೋದು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಮಾಡ್ತಿರೋದು. ಅದಕ್ಕೆ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿ ಅನ್ಯ ಜನರಿಗೆ ಅರ್ಥ ಆಗ್ತಾ ಇಲ್ಲ, ನಿನ್ನ ಮನೆಯವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಿನ್ನ ಸಂಬಂಧಿಕರ ಸ್ನೇಹಿತರಿಗೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಅರ್ಥ ಆಗ್ತಿರೋದೆಲ್ಲ ಸೈತಾನ ತುಂಬಿಸಿರೋದೇನು ಅಂತ ನೀವು ಮಾತಾಡ್ತಾರ ಆಗ್ತಿದ್ದೀರಾ, ನೀವು ಜಾತಿ ಬಿಟ್ಟು ಹೋಗ್ತಿದ್ದೀರಾ, ನೀವು ಧರ್ಮ ಬಿಟ್ಟು ಹೋಗ್ತಿದ್ದೀರಾ ಅನ್ನೋದನ್ನ ಮಾತ್ರ ಸೈತಾನನ ಅವರ ತಲೆಯಲ್ಲಿ ಇಟ್ಟಿರೋದ್ರಿಂದ ಸತ್ಯ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾವು ಮೋಸ ಮಾಡ್ಕೊಳ್ಳೋದಲ್ಲದೆ ದೇವರು ನಂಬಿರುವಂಥವ್ರು ಕೂಡ ಮೋಸ ಮಾಡಲಿಕ್ಕೆ ಬರ್ತಿದ್ದಾರೆ. ನಾವು ದೇವ್ರ ಸೇವೆ ಮಾಡಿ 4 ಜನ ದೇವರಲ್ಲಿ ನಡೆಸೋಣ ಅಂದ್ರೆ ಅವರು ಸೈತಾನರ ರಾಯಭಾರಿಗಳಾಗಿ ಯೇಸುನ ನಂಬಿರೋರಿಗೆ ಸಭೆಗೆ ಹೋಗೋರನ್ನ ಬಿಡಿಸೋದು ಕೆಲಸದಲ್ಲಿ ಅವರಿದ್ದಾರೆ. ಪ್ರಪಂಚದ ಆಸ್ತಿಗಳನ್ನು ತೋರಿಸಿ ಸೈತಾನನು ಯಾಮಾರಿಸಿದ್ದಾನೆ. ನೀನು ಈ ಲೋಕದ ರಾಜ್ಯಕ್ಕೋಸ್ಕರ ಬದುಕಬೇಡ, ಈ ಲೋಕದ ವಿಷಯಗಳಿಗಾಗಿ ಬದುಕಬೇಡ. ಈ ಲೋಕದ ಕಾರ್ಯಗಳೆಲ್ಲ ಕಣ್ಣು ಕಾಣ್ತಿರೋದು ಯಾವುದು ಶಾಶ್ವತ ಅಲ್ಲ. ನಿನ್ನ ದೇಹ ಕಣ್ಣು ಕಾಣ್ತಿದೆ ಅಂದ್ರೆ ಇದು ಕೂಡ ಶಾಶ್ವತ ಅಲ್ಲ, ಇದನ್ನು ಕೂಡ ನೀನು ಬಿಟ್ಟು ಹೋಗ್ಬೇಕು. ಹಾಗಾಗಿ ಸೈತಾನನ ತೋರಿಸ್ತಿರೋದೇನು? ನಿನ್ನ ಕಣ್ಣು ಕಾಣುವಂಥ ಪ್ರಪಂಚವನ್ನು. ಎರಡನೇದೇನು? ಸೈತಾನನ ರಾಜ್ಯ. ಈ ಸೈತಾನನ ರಾಜ್ಯನ ನಾವು ನೋಡುವಾಗ ಎಫೆಸಿಯಲ್ಲಿ 2:3 ಓದೋಣ. 2ನೇ ಅಧ್ಯಾಯ 3ನೇ ವಚನ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದರಂತೆ ಸ್ವಭಾವಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ. ಸೊ 2ನೇ ವಚನ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ವಿಭಲೋಪಚಾರಕ್ಕೆ ಅನುಸಾರರಾಗಿ ನಡೆದುಕೊಂಡಿದ್ದೀರಿ. ವಾಯುಮಂಡಲದಲ್ಲಿ ಯಾವುದದು? ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ ಅಂದರೆ ನಂಬಲವರನ್ನು ಅವಿಧೇಯರಿಗೆ ಹೀಗೆ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡು. ಹೌದು. ಅಂದ್ರೆ ಯಾವ ರಾಜ್ಯ ಇದು? ವಾಯುಮಂಡಲ ಅಂತ ಬರೆಯಲ್ಪಟ್ಟಿದೆ. ಈ ವಾಯುಮಂಡಲ ಅಂದ್ರೆ ಸೈತಾನನ ರಾಜ್ಯ. ನಮ್ಮ ಹೋರಾಟ ಬಂದು ಮನುಷ್ಯ ಮಾತ್ರದವರಲ್ಲ, ಮನುಷ್ಯ ಮಾತ್ರದ ಸಂಗಡವಲ್ಲ. ಯಾರ ಜೊತೆ? ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತಹ ಸೈತಾನನ ಮೇಲೆ, ದುರಾತ್ಮಗಳ ಮೇಲೆ ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಎಫೆಸಿ 6ನೇ ಅಧ್ಯಾಯದಲ್ಲಿ ಕೂಡ ನಾವು ಓದುವಾಗ ನಮ್ಮ ಹೋರಾಟ ಮನುಷ್ಯನ ಜೊತೆ ಅಲ್ಲ, ನಮ್ಮ ಹೋರಾಟ ಸೈತಾನನ ಜೊತೆ, ದುರಾತ್ಮನ ಜೊತೆ. ಹಾಗಾಗಿ ಅವನದೇ ಆದಂತಹ ಒಂದು ರಾಜ್ಯ ಇದೆ, ಅದು ವಾಯುಮಂಡಲ ಅಂತ ಹೇಳಿ ಕರೆಯಲ್ಪಟ್ಟಿದೆ ಬೈಬಲಲ್ಲಿ. ಸೈತಾನ ಏನ್ ಮಾಡ್ತಾನೆ? ನಮ್ಮನ್ನ ಅವನ ದುರಿಚ್ಛೆಗಳಂತೆ ನಡೆಸಲಿಕ್ಕೆ ನಮ್ಮನ್ನ ನಡೆಸ್ತಾನೆ. ಸೈತಾನನ ವಿಷಯಗಳನ್ನು ನಮ್ಮಲ್ಲಿ ಮುದ್ರೆ ಮಾಡ್ತಾನೆ. ಸೈತಾನನ ವಿಷಯಗಳಲ್ಲಿ ನಾವು ಬೆಳಿಬೇಕು. ನಮ್ಮ ಸ್ವಭಾವ ಎಲ್ಲ ಈಗ ಜ್ಯೋತಿಷ ಹೇಳೋರು, ಕಣಿ ಹೇಳೋರು, ಮಾಟ ಮಂತ್ರ ಮಾಡೋರು,
ಈ ದೇವರು ಬಂದಿದೆ ಅಂತ ಹೇಳ್ಬಿಟ್ಟು ದೇವರ ಮೂಲಕ ಕಾರ್ಯಗಳು ಮಾಡೋರು ಎಲ್ಲರೂ ಕೂಡ ವಾಯುಮಂಡಲದ ವಿಷಯಗಳಲ್ಲಿ ತೊಡಗಿರುವಂತವ್ರೆ. ಮೂರನೇದಾಗಿ ನಾವು ನೋಡುವಾಗ ದೇವರ ರಾಜ್ಯ. ಮತ್ತಾಯ 4:17. ಪರಲೋಕ ರಾಜ್ಯ ಎಂಬುದಾಗಿ ನೋಡ್ತೀವಿ, ಓದೋಣ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿದ್ದು ದೇವರ ಕಡೆಗೆ ತಿರುಗಿಕೊಳ್ಳಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದರು. ಅಂದ್ರೆ 3 ರಾಜ್ಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಭೂಲೋಕ ರಾಜ್ಯ, ನಮ್ಮ ಕಣ್ಣು ಕಾಣ್ತಿರುವಂಥದ್ದು. ಎರಡನೇದು ವಾಯುಮಂಡಲ, ಅದು ಸೈತಾನನ ರಾಜ್ಯ ಮಧ್ಯಾಕಾಶದಲ್ಲಿ. ಮೂರನೇದು ದೇವರ ರಾಜ್ಯ, ಪರಲೋಕ ರಾಜ್ಯ. ಈಗ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀನು ಯಾವ ರಾಜ್ಯದ ವ್ಯಕ್ತಿಯಾಗಿ ನಡ್ಕೊಳ್ತಿದ್ದೀಯಾ? ನಾವು ಭಾರತೀಯರಾಗಿರೋದ್ರಿಂದ ಭಾರತೀಯರಾಗಿಯೇ ಜೀವಿಸ್ತಾ ಇದ್ದೀವಿ ಅಲ್ವಾ? ನಾವು ಈ ಇಂಡಿಯಾದಲ್ಲಿದ್ರೆ ಮಾತ್ರ ಭಾರತೀಯರ, ಬೇರೆ ದೇಶಕ್ಕೆ ಹೋದ್ರೆ ನಾವು ಭಾರತೀಯರಲ್ವಾ? ಅರ್ಥ ಆಗ್ತಿದ್ಯಾ? ನಾವು ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ರೆ ಮಾತ್ರ ನಾವು ಕನ್ನಡದವರ? ತಮಿಳ್ನಾಡು ಹೋದ್ರೆ ನಾವು ಕನ್ನಡದವರಲ್ವಾ? ಕೇರಳಕ್ಕೆ ಹೋದ್ರೆ ನಾವು ಕನ್ನಡದವರಲ್ವಾ? ನೀನು ಯಾವ ರಾಜ್ಯಕ್ಕೆ ಹೋದ್ರೂ ಕೂಡ ನೀನು ಕನ್ನಡದವರೇ. ಯಾಕಂದ್ರೆ ನಮ್ಮ ರಾಜ್ಯ ಇದು, ನಾವು ಹುಟ್ಟಿ ಬೆಳೆದಿದ್ದು, ನಾವು ಬದುಕ್ತಾ ಇರೋದಿದು. ಆಮೇಲೆ ಅದೇ ರೀತಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬದುಕೋದು ಅಂತ ಹೇಳಿದ್ರೆ, ಈ ಭೂಲೋಕದಲ್ಲಿ ಇರುವಂತವರು ಒಂದು ಸೈತಾನನ ರಾಜ್ಯದವರಾಗಿದ್ದಾರೆ ಅಥವಾ ದೇವರ ರಾಜ್ಯ ಸಂಬಂಧಪಟ್ಟವರಾಗಿದ್ದಾರೆ. ಸೈತಾನನ ನಂಬಿರೋರು, ಸೈತಾನನ ಮಾತುಗಳನ್ನು ನಂಬುವವರು ಸೈತಾನನ ಯಜಮಾನನಾಗಿ ನಡೆಸ್ತಾ ಇದ್ದಾರೆ, ಸೈತಾನನ ದೇವರಾಗಿ ಅವ್ರನ್ನ ನಡೆಸ್ತಾ ಇದ್ದಾರೆ. ಅವನ್ನೆಲ್ಲ ಸೈತಾನ ನಡೆಸೋದು ಅಂತ ಹೇಳಿದ್ರೆ ದೇವರಿಂದ ಅವ್ರನ್ನ ದೂರ ಮಾಡಿ ನರಕ ಕರ್ಕೊಂಡು ಹೋಗ್ಬೇಕಷ್ಟೇ. ಸೈತಾನದ ಅಂತ್ಯ ಸ್ಥಿತಿ ನರಕ. ದೇವರು ಪ್ರಯತ್ನ ಮಾಡ್ತಿರೋದು ಜನರನ್ನ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೇಕು, ಪರಲೋಕ ಕರ್ಕೊಂಡು ಹೋಗ್ಬೇಕು ಅಂತ. ಸೈತಾನ ಪ್ರಯತ್ನ ಮಾಡ್ತಿರೋದು ಅವನು ಹೋಗೋ ಜಾಗಕ್ಕೆ, ನರಕಕ್ಕೇನೆ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿರೋ ಜನರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಈ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ. ಅದಕ್ಕಾಗಿ ನಾನು ನೀನು ದೇವರ ಮಕ್ಕಳಾಗಿ ದೇವರ ರಾಜ್ಯದಲ್ಲಿ, ಪರಲೋಕ ರಾಜ್ಯದ ವಿಷಯಗಳಲ್ಲಿ ಮುದ್ರೆ ಆಗಬೇಕು. ಅದರಲ್ಲಿ ನಾವು ಬೇರೆ ಬಿಡಬೇಕು. ಸೈತಾನನಲ್ಲಾಗಲಿ ಈ ಭೂಲೋಕದ ರಾಜ್ಯದ ವಿಷಯಗಳಲ್ಲಾಗಲಿ ಎಲ್ಲ ನಾವು ಬೇರೆ ಬಿಡಬೇಕಾಗುತ್ತೆ. ಆ ಭೂಲೋಕ ರಾಜ್ಯ, ನಾವು ಭೂಲೋಕ ರಾಜ್ಯದಲ್ಲಿದ್ದರೂ ಕೂಡ ನಾವು ಈ ಲೋಕದವರಲ್ಲ ಅಂತ ವಾಕ್ಯ ಹೇಳುತ್ತೆ. ನಾವು ಈ ಲೋಕದಲ್ಲಿದ್ದರೂ ಕೂಡ ನಾವು ಈ ಲೋಕದವರಲ್ಲ, ನಾವು ಪರಲೋಕ ರಾಜ್ಯದವರು, ನಾವು ದೇವರ ರಾಜ್ಯದವರು. ನೀನು ಯೇಸುನ ನಂಬಿದ ಅದೇ ಕ್ಷಣ ನಿನ್ನ ಹೆಸರು ಪರಲೋಕ ರಾಜ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಆಮೇಲೆ ಅದಕ್ಕಾಗಿ ನೀನು ಈ ಲೋಕದಲ್ಲಿದ್ದರೂ ಕೂಡ ಖಂಡಿತ ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನೀನು ದೇವರ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಹಾಗಾಗಿ ನೀನು ಬದುಕುವಷ್ಟು ದಿನಗಳು ಪರಿಪೂರ್ಣ ಶಿಷ್ಯನಾಗಿ ಬದುಕಬೇಕು ಅಂದರೆ ದೇವರ ವಿಷಯಗಳಲ್ಲಿ ನೀನು ಬೇರೂರಬೇಕು. ಬೇರೂರೋದಂದ್ರೆ ಏನು? ಹೆಚ್ಚೆಚ್ಚಾಗಿ ಈಗ ಬೇರು, ಆ ಬೀಜದ ಬಗ್ಗೆ ನಾನು ಮಾತಾಡೆ. ಆ ಬೀಜ ಬೇರು ಬಿಟ್ಟಾಗ ಸ್ವಲ್ಪ ಬೇರು ಬಿಟ್ಟರೆ, ಚಿಕ್ಕದಾಗಿ ಬೇರು ಬಿಟ್ರೆ ಅದು ಬಲವಾಗಿರೋದಕ್ಕಾಗೋದಿಲ್ಲ, ಬಲವಾಗಿ ಬೆಳೆಯೋದಕ್ಕಾಗೋದಿಲ್ಲ, ಜಾಸ್ತಿ ಫಲ ಕೊಡೋದಕ್ಕಾಗೋದಿಲ್ಲ. ಬೇರು ಎಷ್ಟು ಆಳಕ್ಕೆ ಬಿಡುತ್ತೋ, ಎಷ್ಟು ಬಲವಾಗಿ ಬೇರು ಬಿಡುತ್ತೋ, ಮೇಲೆ ಗಿಡ ಅಷ್ಟು ಬಲವಾಗಿ ಬೆಳೆಯುತ್ತೆ, ಅಷ್ಟು ಬಲವಾಗಿ ಫಲ ಕೊಡುತ್ತೆ. ಅದೇ ರೀತಿಯಲ್ಲಿ ನೀನು ದೇವರ ವಾಕ್ಯದಲ್ಲಿ, ದೇವರ ರಾಜ್ಯದಲ್ಲಿ ಎಷ್ಟು ಪ್ರಾರ್ಥನೆ ಮೂಲಕ ಆಳಕ್ಕೆ ಬೇರು ಬಿಡ್ತೀಯೋ, ಮೇಲೆ ನೀನು ಅಷ್ಟು ಬದಲಾಗ್ತೀಯ. ನಿನ್ನ ಮೇಲೆ ಅಷ್ಟು ಇನ್ನೊಬ್ಬನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಆಗ ನೀವು ಪರಿಪೂರ್ಣ ಶಿಷ್ಯನಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಮೂರನೇದಾಗಿ ಪರಿಪೂರ್ಣ ಶಿಷ್ಯನ ಸ್ವಭಾವ ಎಂಬುದಾಗಿ. ಪರಿಪೂರ್ಣ ಶಿಷ್ಯನ ಸ್ವಭಾವ ಇದನ್ನು ನಾವು ನೋಡುವಾಗ ಯಜ್ಞನ ಪುಸ್ತಕದಲ್ಲಿ 7:10 ನಾವು ನೋಡಿದ್ವಿ. ಅವನು ಕಲಿಸುವವನಾದನೆಂಬುದಾಗಿ ನೋಡ್ತೇವೆ. ಕಲಿಸುವುದು ಅಂದರೆ ನಾವು ಸುವಾರ್ತೆ ಸಾರುವುದೆಂಬುದಾಗಿ ನೋಡ್ತೇವೆ. ಯಾವುದರ ಮೂಲಕ ದೇವರು ಹೇಳಿದ್ದಾರೆ? ಪರಿಶುದ್ಧಾತ್ಮನ ಮೂಲಕ ನಾವು ಸುವಾರ್ತೆ ಸಾರೋದಾಗುತ್ತೆ. ಇವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಮುದ್ರೆ ಅಂದರೆ ಕ್ರಿಸ್ತನ,
ಬೇರು ಅಂದರೆ ದೇವರ ರಾಜ್ಯದಲ್ಲಿ ಬೇರು ಬಿಡುವುದು. ಮತ್ತೆ ಸ್ವಭಾವದ ಬಗ್ಗೆ ನಾವು ನೋಡ್ತೇವೆ. ಸ್ವಭಾವ ಯಾವ ಪ್ರಕಾರ ಆಗಬೇಕು ಅಂದರೆ ಪರಿಶುದ್ಧಾತ್ಮನ ಪ್ರಕಾರ ಆಗಬೇಕು. ಆಮೇಲೆ ಪರಿಶುದ್ಧಾತ್ಮ ಲೋಕ ಕಳಿಸಲ್ಪಟ್ಟಿರೋದು ಏನಕ್ಕೆ? ನೀನು ದೇವರಿಗಾಗಿ ಜೀವಿಸುವಂತೆ ಮಾಡಲಿಕ್ಕೆ, ದೇವರಲ್ಲಿ ಮುದ್ರೆಯಾಗಿ ದೇವರಲ್ಲಿ ಬೇರು ಬಿಟ್ಟು ದೇವರ ರಾಜ್ಯಕ್ಕಾಗಿ ನಿಮಗೆ ಬದುಕುವಂತೆ ಮಾಡಲಿಕ್ಕೆ ಪರಿಶುದ್ಧಾತ್ಮ ಬಂದಿರೋದು. ಇದನ್ನು ನಡೆಸೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ. ಯಾವ ಮಾರ್ಗದರ್ಶನ? ಲೋಕ ಸುವಾರ್ಥ ಸೇವೆಯ ಒಂದು ಮಾರ್ಗದಲ್ಲಿ ನೀನನ್ನು ನಡೆಸೋದಕ್ಕೆ. ಕೇವಲ ನೀನು ರಕ್ಷಣೆ ಹೊಂದಿದ್ರೆ ಸಾಲದು, ನಿನ್ನ ಮೂಲಕ ಅನೇಕನ ರಕ್ಷಣೆ ಮಾಡಿ ನಡೆಸಬೇಕು ಅಂತಾನೆ ಈ ಪರಿಶುದ್ಧಾತ್ಮ ನಿನಗೆ ಸಹಾಯಕರಾಗಿ ಕಳಿಸಲ್ಪಟ್ಟಿರೋದು. ಆ ಸ್ವಭಾವ ಬದಲಾಗಬೇಕು. ಯಾವ ರೀತಿ ನಮ್ಮ ಸ್ವಭಾವ ಬದಲಾಗುತ್ತೆ, ಯಾವ ರೀತಿ ಸ್ವಭಾವ ಬದಲಾಗಬೇಕು ಅಂತ ನಾವು ನೋಡುವಾಗ 3 ವಿಷಯಗಳನ್ನ ನೋಡಿದ್ರೆ 2 ಕೊರಿಂಥ ಓದೋಣ. ಅವರು 2 ಕೊರಿಂಥ 5:17. ಏನಾಗ್ತಾರೆ? ನೂತನ ಯಾರಲ್ಲಿದ್ರೆ? ಕ್ರಿಸ್ತನಲ್ಲಿ. ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ಏನಾಗುತ್ತೆ? ನೂತನವಾಗುವುದು ಅಂತ ಹೇಳಿದ್ರೆ ಹಳಬರು ಅಂತ ಹೇಳಿದ್ರೆ ಏನು? ಲೋಕಾನುಸಾರ ಬದುಕುವವರು, ಸೈತಾನಿಗೆ ಗುಲಾಮರಾಗಿ ನಡೀತಿರೋರು, ಅದು ಹಳೆ ಸ್ವಭಾವ. ಹೊಸದಾಗಿ ಆಗೋದು ಅಂದ್ರೆ ಏನು? ಕ್ರಿಸ್ತನಿಗಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ ಬದುಕೋದು, ಅದು ನೂತನ ಸ್ವಭಾವ. ಸೊ ನೀನು ನಾನು ಹೊಸಬರಾಗಬೇಕು ಅಂದರೆ ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು, ಕ್ರಿಸ್ತನಿಗಾಗಿ ನಾವು ಜೀವಿಸಲಿಕ್ಕೆ ದೃಢವಾಗಿ ನಮ್ಮ ಹೃದಯದಲ್ಲಿ ತೀರ್ಮಾನ ಮಾಡ್ಕೋಬೇಕು ಅಂತ. ಮತ್ತೆ ಇನ್ನೊಂದು ವಚನ ಕೂಡ ನಾವು ನೋಡ್ತೇವೆ, ಗಲಾತ್ಯ 2:20. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಿಂದಲೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಯಾರೊಂದಿಗೆ ಸಿಲುಬೆಗೆ ಹಾಕಿಸ್ಕೊಂಡಿರೋದು? ಕ್ರಿಸ್ತನ ಒಂದಿಗೆ. ಆಮೇಲೆ ಕ್ರಿಸ್ತನ ಯಾಕೆ ಸಿಲುಬೆಗೆ ಹಾಕಿಸ್ಕೊಂಡಿದ್ದು? ನಮ್ಮ ಪಾಪಗಳಿಗಾಗಿ ಅಲ್ವಾ? ಸೊ ಈಗ ನಾವೆಲ್ಲಿ ಪ್ರಾರಂಭವಾಗಿ ಮಾಡಬೇಕು? ನಮ್ಮ ಜೀವನ ಹೊಸದಾಗಿ ಎಲ್ಲಿ ಪ್ರಾರಂಭ ಮಾಡಬೇಕು ಅಂದ್ರೆ ಸಿಲುಬೆಯಿಂದ. ನಮ್ಮನ್ನ ನಾವು ನಮ್ಮ ಹಳೆ ಸ್ವಭಾವವನ್ನ ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಬೇಕು. ಹಳೆ ಸ್ವಭಾವ ಏನು ಗೊತ್ತಾ? ಹಳೆ ಸ್ವಭಾವ ಏನು? ನಾನು, ನನಗಾಗಿ, ನನಗೋಸ್ಕರ ಅನ್ನುವಂಥ ಸ್ವಭಾವ. ಈ ಲೋಕದಲ್ಲಿ ನಾನೇ ಎಲ್ಲ, ನಿನಗೆ ದೇವರು ಬೇಡ, ನಿನಗೆ ದೇವರು ಬೇಡ, ನೀನೇ ದೇವರಾಗ್ತೀಯ ಅಂತ ಸೈತಾನ ಹೇಳಿದ್ದು ಆದಮ ಅವರಿಗೆ. ನಿನಗೆ ದೇವರು ಬೇಡ, ನೀನೇ ದೇವರಾಗ್ತೀಯ ಅಂತ ಹೇಳ್ಬಿಟ್ಟು ಆ ನಾನೇ ಅನ್ನೋದು ಬಂತು ಜನರಲ್ಲೆಲ್ಲ. ಈಗ ಯಾರ ಹತ್ರ ಮಾತಾಡೋದು ಕೂಡ ಯಾರು ಒಳಗಾಗ್ತಾ ಇಲ್ಲ, ಯಾರ ಮಾತು ಕೇಳ್ತಾ ಇಲ್ಲ. ಎಲ್ಲರೂ ಕೂಡ ಅವರೇ ದೊಡ್ಡವರು, ಅವರೇ ಹೀರೋಗಳು ಅಲ್ವಾ? ಈ ಇರುವಂಥ ಜನ ಎಲ್ಲ ಅವರೇ ಹೀರೋಗಳು. ನಾನು ಕಷ್ಟಪಡ್ಬೇಕು, ನಾನು ದುಡಿಬೇಕು, ನಾನು ಬದುಕಬೇಕು, ನೀನು ಹೇಳೋ ಮಾತು ನಾನೇ ಕೇಳೋದು. ಎಲ್ಲರಿಗೂ ಅವರವರೇ ಹೀರೋಗಳಾಗಿದ್ದಾರೆ. ನಾವು ಕೂಡ ಅದೇ ರೀತಿಯಲ್ಲಿ ಇದ್ವಿ ಒಂದು ದಿನ. ಒಂದು ವೇಳೆ ಇವತ್ತಿಗೂ ಅದೇ ಥರ ಇರೋದಾದ್ರೆ ದೇವ್ರ ವಾಕ್ಯ ಇವತ್ತು ನಮ್ಮ ಹತ್ರ ಮಾತನಾಡ್ತಿರೋದು ನಮ್ಮನ್ನು ನಾವು ಸಿಲುಬೆಗೆ ಹಾಕಬೇಕು. ನಮ್ಮ ಸ್ವಭಾವವನ್ನು, ನಾನು ಅನ್ನೋ ಸ್ವಭಾವನ ಸಿಲುಬೆಗೆ ಹಾಕಿ ಇನ್ಮೇಲೆ ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಬದುಕಬೇಕು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಆ ಸ್ವಭಾವ ಬದಲಾಗಬೇಕು. ಹಳೆ ಸ್ವಭಾವ ಹೋಗಿ ಹೊಸ ಸ್ವಭಾವ ನಮ್ಮಲ್ಲಿ ಬರಬೇಕೆಂಬುದಾಗಿ ನೋಡ್ತಾರೆ. ಮತ್ತೆ ಆ ಹೊಸ ಸ್ವಭಾವ ಬಂದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಕ್ರಿಸ್ತನ ಸಾಕ್ಷಿಗಳಾಗಿ. ಆಮೇಲೆ ಅಪೊಸ್ತಲರ ಕೃತ್ಯಗಳು 1:8 ನಾವು ನೋಡಿದ್ರೆ ಯೇಸುಸ್ವಾಮಿ ಹೇಳಿರುವಂಥದ್ದು, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಮತ್ತು ಯೆರೂಸಲೇಮ್, ಯೂದಾಯ, ಸಮರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ತೀರಾ ಅಂತ ಹೇಳಿ. ನಿಜವಾಗ್ಲೂ ನೀನು ಬದಲಾಗಿದೆಯಾ ಅನ್ನೋದಾದ್ರೆ, ನಿಜವಾಗ್ಲೂ ನೀನಲ್ಲಿ ಕ್ರಿಸ್ತನ ಮುದ್ರೆ ಆಗಿದ್ದಾನೆ, ದೇವರ ರಾಜ್ಯದ ವಿಷಯಗಳು ಬೇರೂರಿದೆ ಅನ್ನೋದಾದ್ರೆ, ನೀನು ಯಾವುದಕ್ಕಾಗಿ ಬದುಕ್ತೀಯ? ಕ್ರಿಸ್ತನಿಗಾಗಿ, ಸುವಾರ್ಥ ಸೇವೆಗಾಗಿ, ಕ್ರಿಸ್ತನ ಸಾಕ್ಷಿಯಾಗಿ ಬದುಕ್ತೀಯ. ಮೊದಲು ನಿನಗೋಸ್ಕರ ಬದುಕ್ತಿದ್ದೆ, ಈಗ ಕ್ರಿಸ್ತನಿಗೋಸ್ಕರ ಬದುಕೋದೆ ಆ ಸ್ವಭಾವ ಬದಲಾಗೋದು. ಆಮೇಲೆ ಹಳೆ ಪೂರ್ವ ಸ್ಥಿತಿ ಎಲ್ಲ ಹೋಗ್ಬೇಕು, ಹಳೆ ಆಲೋಚನೆಗಳೆಲ್ಲ ಹೋಗ್ಬೇಕು, ಹಳೆ ಉದ್ದೇಶಗಳು, ಹಳೆ ಗುರಿಗಳು, ಹಳೆ ಆಸೆ
ನಾಮಕ್ಕೆ ಸ್ತೋತ್ರವನ್ನು. ಮುಕ್ತಾಯದಲ್ಲಿ ನಾವು ನೋಡುವಾಗ ಎಜ್ರನ ಹಾಗೆ ನಾವು ಪರಿಪೂರ್ಣ ಶಿಷ್ಯರಾಗಬೇಕು ಅಂತ ಹೇಳಿದ್ರೆ ಪ್ರತಿದಿನ ನಾವು ಏನ್ ಮಾಡಬೇಕು? ಪ್ರತಿದಿನ ಈಗ 3 ಕಾರ್ಯಗಳು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಓದ್ಕೊಂಡ್ವಿ. ಅವನು ದೃಢವಾಗಿ ತೀರ್ಮಾನ ಮಾಡಿಕೊಂಡಿದ್ದ. ಎಜ್ರನು ಪ್ರತಿದಿನ ದೇವರ ವಾಕ್ಯವನ್ನು ಏನ್ ಮಾಡ್ದ? ಅಭ್ಯಾಸ ಮಾಡ್ದ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯವನ್ನ ಪ್ರತಿದಿನ ಅವನು ಅಭ್ಯಾಸ ಮಾಡ್ದ ಅಂದ್ರೆ ಕಲಿತ. ಪ್ರತಿದಿನ ಅವನು ಕಲಿತಾನೆ ದೇವರ ವಾಕ್ಯವನ್ನ. ಎರಡನೇದಾಗಿ ನಾವು ನೋಡುವಾಗ ಆ ವಾಕ್ಯವನ್ನು ಕಲಿತು ಸುಮ್ಮನೆ ಆಗಲಿಲ್ಲ, ಅದರಂತೆ ಅವನು ಅನುಸರಿಸಿದ. ಅನುಸರಿಸೋದು ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ನಡ್ಕೊಳ್ಳೋದು. ದೇವರ ವಾಕ್ಯದಂತೆ ನಾವು ನಡಿಬೇಕು ಅಂತ. ಬರೀ ಕಲಿಯೋದು ಮಾತ್ರ ಅಲ್ಲ, ನಾವು ಅದರಂತೆ ನಡಿಬೇಕು. ಮತ್ತೆ ಹೆಚ್ಚಿನ ಬಗ್ಗೆ ನಾವು ಮೂರನೇದಾಗಿ ನಾವು ನೋಡಿದ್ರೆ ಅವನು ಇನ್ನೊಬ್ಬರಿಗೆ ಅದನ್ನ ಕಲಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ನಾವು ಕೂಡ ಕ್ರಿಸ್ತನ ಕುರಿತಾಗಿ ಇನ್ನೊಬ್ಬರಿಗೆ ಹೇಳಿಕೊಡಬೇಕು. ಅದೇ ದೇವರು ನಾವು ಕೊಟ್ಟಿರುವಂತ ಈ 3 ವಿಷಯಗಳು ನಾವು ಎಜ್ರನ ಜೀವಿತದಿಂದ ಕಲಿಯುವಂಥದ್ದಾಗಿದೆ. ಅಂದ್ರೆ ತುಂಬಾ ಆಳವಾಗಿ ಯಾವ ರೀತಿಯಲ್ಲಿ ಈಗ ಇಲ್ಲಿ ಎಜ್ರ 7:10 ನಾವು ಈಗ ಓದುವಾಗ ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲ್ಯರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ನಾವು ನೋಡ್ತೇವೆ. ಹಾಗಾಗಿ ಇದನ್ನು ನಾವು ಆಳವಾಗಿ ಯಾವ ರೀತಿ ಪರಿಪೂರ್ಣ ಶಿಷ್ಯನಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಕಲ್ತುಕೊಂಡು ಆಮೇಲೆ ಹಾಗಾಗಿ ಪರಿಪೂರ್ಣ ಶಿಷ್ಯನಾಗಬೇಕು, ಅದು ಕ್ರಿಸ್ತನ ಶಿಷ್ಯನಾಗಿರ್ಬೇಕು ಅಂದ್ರೆ ಕ್ರಿಸ್ತನ ವಿಷಯಗಳು, ಕ್ರಿಸ್ತನ ವಾಕ್ಯಗಳು ಮುದ್ರೆ ಆಗಬೇಕು. ದೇವರ ರಾಜ್ಯದಲ್ಲಿ ನಾವು ಬೇರೂರಬೇಕು ಮತ್ತು ಒಂದು ದೇವರ ಸೇವೆಗಳಿಗಾಗಿ ನಮ್ಮ ಸ್ವಭಾವ ಬದಲಾಗಬೇಕು. ದೇವರ ನಾವು ಸ್ತೋತ್ರವಾದ. ಇದನ್ನು ನಾವು ಮಾಡಬೇಕು ಅಂದರೆ ಪ್ರತಿದಿನ ನಾವು ಮಾಡಬೇಕಾಗಿರುವಂಥದ್ದು ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕು. ಪ್ರತಿದಿನ ವಾಕ್ಯವನ್ನು ಕೇಳಿಸ್ಕೋಬೇಕು. ಮತ್ತೆ ನೀನೇನು ವಾಕ್ಯ ಕೇಳಿಸ್ಕೊತೀಯ ತೀರ್ಮಾನಕ್ಕೆ ಬರಬೇಕು ದೃಢವಾಗಿ. ಓಕೆ, ದೇವರ ಈ ವಾಕ್ಯವನ್ನು ನನ್ನ ಹತ್ರ ಮಾತನಾಡಿದ್ದಾರೆ, ಇದರಂತೆ ನಾನು ಇನ್ಮೇಲೆ ಬದಲಾಗಬೇಕು. ಪ್ರತಿದಿನ ನಾವು ಬದಲಾಗ್ತಾ ಹೋದರೆ ಒಂದು ದಿನ ನಮ್ಮ ಸ್ವಭಾವ ಸಂಪೂರ್ಣವಾಗಿ ಕ್ರಿಸ್ತನ ಸ್ವಭಾವದಂತೆ ಬರುತ್ತೆ. ಕ್ರಿಸ್ತ ಯೇಸುವಿನಂತೆ ಮನಸ್ಸುಳ್ಳವರಾಗಿದೆ ಅಂತ ಹೇಳ್ಬಿಟ್ಟು ಕ್ರಿಸ್ತನ ಮನಸ್ಸುಳ್ಳವರಾಗಿದೆ ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ. ಕ್ರಿಸ್ತ ಯೇಸುವಿನಲ್ಲಿರುವಂಥ ನಮ್ಮ ಮನಸ್ಸು ನಮ್ಮೆಲ್ಲರಲ್ಲೂ ಇರುವಂತೆ ಆಗಬೇಕು ಅಂದರೆ ನಾವು ಹೊಸದಾಗಿ ಸೃಷ್ಟಿ ಆಗಲೇಬೇಕು, ನೂತನ ಸ್ವಭಾವವಾಗಿ ಮಾರ್ಪಡಲೇಬೇಕು. ಆಮೇಲೆ ಅದೇಗೆ ಸಾಧ್ಯ? ಪ್ರತಿದಿನ ವಾಕ್ಯವನ್ನು ಕೇಳೋದ್ರ ಮೂಲಕ, ವಾಕ್ಯವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡೋದ್ರ ಮೂಲಕ, ವಾಕ್ಯದ ಪ್ರಕಾರ ಜೀವಿಸೋದ್ರ ಮೂಲಕ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ದೇವರೇ ಮಧ್ಯಾಹ್ನದ ವೇಳೆ ನಿಮ್ಮ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೇವೆ ಅಪ್ಪ. ನಿಮ್ಮ ವಾಕ್ಯವನ್ನು ಕೇಳೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳೆಲ್ಲವೂ ಕೂಡ ನಮ್ಮ ಹೃದಯದಲ್ಲಿ ದೇವರೇ ಮುದ್ರೆಯಾಗಿ ಬೇರೂರಿ ನಮ್ಮ ಸ್ವಭಾವಗಳು ಬದಲಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದರ ಮೂಲಕ ನಾವು ಅಪ್ಪ ಎಜ್ರನ ಹಾಗೆ ಪರಿಪೂರ್ಣ ಶಿಷ್ಯರಾಗಿ ಜೀವಿಸಲು ಕೃಪೆ ತೋರಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.